ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಫೆಬ್ರವರಿ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಧೃತಿಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:42 ಬೆಳಿಗ್ಗೆ 8:16 ಮಧ್ಯಾಹ್ನ 12:10 ಮಧ್ಯಾಹ್ನ 12:57 ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಕಂಟಕ ಸಮಯ, ಬಾಧಕ ಸಮಯ. ಎಚ್ಚರಿಕೆ ಮಕ್ಕಳೇ ಅಂತ ಹೇಳ್ತಾ ಕೃಷ್ಣರು ಒಂದು ಅದ್ಭುತವಾದಂಥ ಮಾತು ಹೇಳ್ತಾರೆ. ಕೆಲವೊಮ್ಮೆ ಕೆಲವು ಯುದ್ಧಗಳನ್ನ ಗೆಲ್ಲಬೇಕು ಅಂತ ಹೇಳ್ದ ಅಂದ್ರೆ ನಾವು ಕೆಲವು ಯುದ್ಧಗಳನ್ನ ಸೋಲಬೇಕಾಗುತ್ತದೆ. ಯುದ್ಧ ಗೆಲ್ಲಬೇಕು ಅಂದ್ರೆ ಸೋಲಬೇಕು. ಅಂದ್ರೆ ಇವತ್ತಿನ ಜನರೇಷನ್ಗೆ ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ನಿದ್ದೆಯನ್ನ ಸೋಲಬೇಕು, ನಿದ್ದೆಯನ್ನು ಬಿಡಬೇಕು. ನಿದ್ದೆನೂ ಇರಬೇಕು ಗುರುಗಳ ಹೋಗಿ ಗುರುಗಳ, ಇದಾಗೋ ಮಾತಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ನಿದ್ದೆನೂ ಬೇಕು, ಎಕ್ಸಾಮು ಪಾಸ್ ಆಗ್ಬೇಕು, ಕಂಡನೂ ಬೇಕು, ದೇಹ ಹಿಂಗಿರ್ಬೇಕು, ಕಷ್ಟ ಪಡದೆ ಕಂಡ ಬಂದ್ಬಿಡ್ಬೇಕು. ಸಿ, sometimes losing a few battles is the only way to learn or to win the games, battles. ಕೃಷ್ಣ ಹೇಳ್ತಾನೆ, ಸುಮ್ಮನೆ ನೀವು ಅಜ್ಞಾತವಾಸ ಹೋಗ್ತಿದ್ದೀರಿ ಅಂತ ಯಾಕೆ ಸಂಕಟ ಪಡ್ತೀರಿ? ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸ್ಲಿಕ್ಕೆ ಪ್ರಕೃತಿ ಇಟ್ಟಿರ್ತಕ್ಕಂಥ ಒಂದು ವರ ಅನ್ಕೊಳ್ಳಿ, ಇದೊಂದು ಪರೀಕ್ಷೆ ಅನ್ಕೊಳ್ಳಿ. ನಾನು ಬಲಾಢ್ಯ, ನಾನು ಶಕ್ತಿಶಾಲಿ, ಇಂದ್ರನ ಸಭೆಗೆ ಹೋದವನು, ಇಂದ್ರನ ಜೊತೆಯಲ್ಲಿ ಕುಳಿತವನು ಅಂತ ಯಾಕೆ ಅನ್ಕೋತೀಯ ಅರ್ಜುನ? ನಾನು ಬಲಭೀಮ, ವಾಯುಪುತ್ರ ಅಂತ ಯಾಕೆ ಅನ್ಕೊಂಡು ಇದು ಮಾಡ್ತೀಯಾ? ಇದೊಂದು ಪರೀಕ್ಷೆ. ನಿನ್ನ ನ್ಯಾಯ ನೀತಿ ಏನು ಕಲಿತಿದ್ದಿ, ಇಷ್ಟು ವರ್ಷಗಳ ಅನುಭವವನ್ನ, ಇದನ್ನ ನೀನು ನಿನಗೋಸ್ಕರ ಬಳಸಿಕೊಳ್ಳಲಿಕ್ಕೆ ಕೊಟ್ಟಿರುವಂತ ಅವಕಾಶವೆಂದುಕೋ. ಸೋತು ಬಿಟ್ಟಿದ್ದೇನೆ ಅಂತ ಯಾಕೆ ಅನ್ಕೋತೀರಿ? ಯಾಕಂದ್ರೆ ಅಜ್ಞಾತವಾಸ ಹೋಗ್ಬೇಕೀಗ. ಪಾಂಡವರು ವನವಾಸ ಮುಗಿತು 12 ವರ್ಷ, ಇನ್ನು 1 ವರ್ಷ ಅಜ್ಞಾತವಾಸ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು. ನನ್ನ ಪರಮ ಪೂಜ್ಯ ಗುರುಗಳೋರ್ವರು ಜ್ಯೋತಿಷದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು. ಇವತ್ತೇನಾದ್ರೂ ನಾವು ಜ್ಯೋತಿಷದ ಬಗ್ಗೆ ಮಾತಾಡ್ತೇವೆ, ಅದರ ಒಂದು ಭಾವಗಳ ಬಗ್ಗೆ, ಲಗ್ನಗಳ ಬಗ್ಗೆ, ಜಾತಕಗಳ ಬಗ್ಗೆ ಪರಾಮರ್ಶೆ ಮಾಡ್ತೇವೆ. ಅವರು ಒಂದು ಅದ್ಭುತವಾದಂತಹ ಒಂದು ಸಿಸ್ಟಮ್ ಅನ್ನ ಕಂಡಿಡಿತು. ಆ ಕಂಡಿಡಿಯೋಕ್ ಮೊದಲು ಅವ್ರಿಗೆ ಗೊತ್ತಾಯ್ತು, ಕಂಡಿಡಿತಿರ್ಬೇಕಾದ್ರೆ ಉಚ್ಚಿಷ್ಟ ಗಣಪತಿಯ ಅನುಷ್ಠಾನ ಮಾಡ್ತಿತ್ತಂತವ್ರು. ತಾನು ಅಜ್ಞಾತವಾಸದಲ್ಲಿರಬೇಕು. ಈಗ ಈ ಸಿಸ್ಟಮ್ ಅನ್ನ ತಗೊಬಂದ್ರೆ ಯಾರು ಒಪ್ಪಲ್ಲ. ಇನ್ನಷ್ಟು ಪರಿಶ್ರಮ ಪಡಬೇಕು, ಇನ್ನಷ್ಟು ಚಿಂತನೆಗೆ ಒಳಪಡಬೇಕು, ಇನ್ನಷ್ಟು ತಯಾರಿ ಸಿದ್ಧತೆ ಮಾಡ್ಕೋಬೇಕು. ಸುಮಾರು 24 ವರ್ಷ ಒಂದು ದೇವಸ್ಥಾನದಲ್ಲಿ ತುಂಬ ಸಾಧಾರಣ ವ್ಯಕ್ತಿಯಾಗಿ ತಟ್ಟೆ ಪ್ರಸಾದ ಇಟ್ಕೊಂಡು ನಿಂತ್ಕೊಳ್ತಕ್ಕಂಥ ಒಂದು ತೀರ್ಥ ಪ್ರಸಾದ, ಅರಿಶಿನ ಕುಂಕುಮ ಕೊಡ್ತಕ್ಕಂಥ ಕೆಲಸ ಏನೂ ಇಲ್ಲ. ನಿತ್ಯದ ಊಟಕ್ಕೂ ಕಷ್ಟ. ತುಂಬಾ ವರ್ಷಗಳ ಹಿಂದ್ಗಡೆ ಮಾತಿದ್ದು, ಸುಮಾರು 50 ವರ್ಷಗಳ ಹಿಂದೆಯ ಮಾತು, 50-60 ವರ್ಷಗಳ ಹಿಂದಿನ ಮಾತಿದು. 24 ವರ್ಷ ಅಜ್ಞಾತವಾಸದಲ್ಲಿರ್ತಾರೆ. ಅವರ ಸಿಸ್ಟಮ್ ಅನ್ನ ಇನ್ನಷ್ಟು ತಯಾರಿ, ಇನ್ನಷ್ಟು ಸಿದ್ಧತೆ. ಅಲ್ಲಿ ಬರತಕ್ಕಂಥವರಿಗೆ ಜ್ಯೋತಿಷ್ಯ ಹೇಳ್ತಾ, ಇದು ಹೀಗೆ ಆಗಿದೆ, ಹಿಂಗೆ ಆಗುತ್ತೆ, ಇವರಿಂದಲೇ ಆಗಿದೆ, ಈ ಥರದ್ದು ಸಿಗುತ್ತೆ, ಈ ಥರದ್ದು ಸಿಗೋಲ್ಲ ಅನ್ನತಕ್ಕಂಥ ಪ್ರಕಾಂಡ ಪಂಡಿತರು ಆ ರೀತಿ ಆಗ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ಮದುವೆಯಾಗುವ ಮೊದಲೇ ಒಂದು ಸ್ತ್ರೀಗೆ ಜಾತಕ ಬರ್ಕೊಡ್ತಾರೆ. ಒಬ್ಬ ಸೈಂಟಿಸ್ಟ್ ಡಾಟರ್ಗೆ, ಸೈಂಟಿಸ್ಟ್ಗೆ, ನಿನ್ನ ಮಗಳಿಗೆ ಇಂಥ ತಿಥಿ, ಇಂಥ ವಾರ, ಇಂಥ ನಕ್ಷತ್ರ ಸಂದರ್ಭದಲ್ಲಿ ಇಂಥದೊಂದು ಗ್ರಹಗಳು
ಸೇರಿದಂತ ಸಂದರ್ಭದಲ್ಲಿ ಮಗು ಆಗುತ್ತೆ ಅಂತ. ಮದುವೆನೇ ಆಗಿಲ್ಲ ಇನ್ನು, ನಂಬ್ತೀರಾ? ಆ ಸೈಂಟಿಸ್ಟ್ ನಗ್ತಾರೆ, ಕಿಚಾಯಿಸ್ತಾರೆ. ಏನೋ ಮಾತಾಡ್ತೀಯ ನೀನು, ಏನೋ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು, ಹೋಗೋ ಅಂತ ಹೇಳ್ಬಿಟ್ಟು ಇವ್ರಿಗೆ ಆ ನಗು ಲೇವಡಿ ಅನ್ನಿಸ್ಬಿಡುತ್ತೆ ಒಂಥರ. ನಿನ್ನ ವಿಜ್ಞಾನ ನಿನಗೆ ದೊಡ್ಡದಾದರೆ ನನ್ನ ಜ್ಞಾನ, ನನ್ನ ಸುಜ್ಞಾನ ನನಗೆ ದೊಡ್ಡದು. ಆ ಗಣಪತಿ ಕೊಟ್ಟಿರೋ ಶಕ್ತಿ ಇದು, ಕಂಡಿಡ್ತಿದ್ದೇನೆ. ಸರಿ, ಆ ದಿನ ಕಾಕತಾಳೀಯವಾಗಿ ನಾನೇ ಭೇಟಿಯಾಗುತ್ತೇನೆ. ಆ ಮಗುವಿಗೆ ಹೆಸರು ನಾಮಕರಣಕ್ಕೆ ಹುಟ್ಟಿದ ದಿನ ನಾನು ಇರ್ತೇನೆ. ನನ್ನ ಕೈಯಲ್ಲಿ ಮಗು ತಗೊಬಂದು ಕೊಡ್ತೀಯ ನೀನು, ಇದು ನನ್ನ ಮಾತು, ಹೋಗು ಅಂತ. ಅವತ್ತೊಂದು ಗುರುವಿನ ಪ್ರವೇಶ ಆಗುತ್ತೆ ಮಗು ಹುಟ್ಟೋ ಸಂದರ್ಭದಲ್ಲಿ. ಆಯ್ತು, ಅವತ್ತು ನಾನೇ ಇರ್ತೇನೆ. ಅಲ್ಲ ಕಣೋ, ಇನ್ನು ಮದುವೆನೇ ಆಗಿಲ್ಲ, ಚಿಕ್ಕ ಮಗು ಅದು, ಚಿಕ್ಕ ಮಗು ಅದು, ಒಂದು 12-14 ವರ್ಷ. ಯಾವಾಗ ಮದುವೆ, ಯಾವಾಗ ಮಗು, ಯಾರು ನೋಡಿದರೆ ಇದೆಲ್ಲ ನಾನು ನಂಬೋಲ್ಲ ಅಂತ. ಯಾಕಂದ್ರೆ ಅವರು ವಿಜ್ಞಾನವನ್ನ ನಂಬಿರೋರು, ಇವರು ಸುಜ್ಞಾನವನ್ನ ನಂಬಿರೋರು, ಈ ಥೀಸಿಸ್ ಅನ್ನ ನಂಬಿರೋರು. ನೋಡಿ, ಒಂದು ಕಾಲಘಟ್ಟಕ್ಕೆ ಸೈಂಟಿಸ್ಟು ಮರ್ತೋಗ್ತಾರೆ, ನಮ್ಮ ಗುರುಗಳು ಮರ್ತೋಗ್ತಾರೆ. ಮಗಳಿಗೆ ಮದುವೆ ಆಗುತ್ತೆ, ಫಾರಿನ್ ರಿಟರ್ನು, ಇಲ್ಲೇ ಗರ್ಭಿಣಿ, ಅರ್ಜೆಂಟಾಗಿ ಪ್ರಸವ ವೇದನೆಗಳು, ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇವ್ರಿಗೆ ಒತ್ತಡ. ಈ ಸೈಂಟಿಸ್ಟ್ ಒದ್ದಾಡ್ಕೊಂಡಿರ್ತಿರ್ಬೇಕಾದ್ರೆ ಯಾವುದೋ ದೂರದ ಕೆಲಸಕ್ಕೆ ಹೋಗಿದ್ದಂತ ಗುರುಗಳಿಗೆ ಟ್ರೈನ್ ಮಿಸ್ ಆಗಿ ಅದೇ ಊರಿಗೆ ಬಂದಿಳಿತಾರೆ. ಏನೋ ಕಾರಣ ಅರ್ಥ. ಸರಿ, ಯಾರೋ ಮಿತ್ರರನ್ನ ಭೇಟಿ ಆಗ್ಲಿಕ್ಕೆ ಬಂದವರು, ಅವರು ಸಿಗೋಲ್ಲ. ಹೋಗ್ಲಿ, ಸೈಂಟಿಸ್ಟ್ ಮನೆ ಇದೆಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂದ್ರೆ ಈ ತರ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಸರಿ, ಅಲ್ಲೇ ಹೋಗಿ ವಿಚಾರಿಸ್ಕೊಂಡು, ತುಂಬಾ ವರ್ಷಗಳಾಯ್ತಲ್ಲ ಅಂತ ಮಾತಾಡ್ಸ್ಕೊಂಡ್ ಬರೋಣ ಅಂತ ಆಸ್ಪತ್ರೆಗೆ ಬರ್ತಾರೆ. ಏನೋ ಆಗ್ಬಿಟ್ಟಿರ್ಬೇಕು ಅಂತ ನೋಡಿದ್ರೆ ಮಗಳ ಅಡ್ಮಿಟ್. ಏನಾಯ್ತು ಅಂದ್ರೆ, ನನ್ನ ಮಗಳು ತುಂಬಾ ಗರ್ಭಿಣಿ, ಪ್ರಸವ ವೇದನೆಯಲ್ಲಿದ್ದಾಳೆ, ಸೊ ಮಗು ಆಗ್ತಿದೆ ಅಂತ. ಇವ್ರಿಗೆ ನಗು ಬಂದ್ಬಿಡ್ತಂತೆ, ಏನೂ ಮಾತಾಡ್ಲಿಲ್ಲ. ಅಲ್ಲೇ ಕುಳಿತುಕೊಂಡು ಪೇಪರ್ ತಗೊಂಡು ಆ ಗ್ರಹಗಳ ಪರಿಚಯ ಬರೆದ್ಬಿಟ್ಟು ಹಾಗೇ ಇದ್ರಂತೆ. ಮಗು ಆಯ್ತು, ಖುಷಿ, ಸಂಭ್ರಮ. ಏನೂ ಆಗೋದಿಲ್ಲ, ಸುಮ್ನಿರೋ, ತಾಯಿ ಮಗು ಇಬ್ರಿಗೂ ಒಳ್ಳೇದಾಗುತ್ತೆ, ಹೆಣ್ಮಗು ಆಗುತ್ತೆ, ನಾನು ಹೇಳಿದ್ನಲ್ಲ ಅಂತ ಸಣ್ಣದಾಗಿ ಗುನುಗಿಸ್ತಿದ್ರಂತೆ. ಏನೋ ಅದೇನೋ ಹೇಳ್ತಿದ್ದೆ ಅಂತ, ಏನೂ ಇಲ್ಲ ಅಂತ ಸುಮ್ಮನಾಗಿದ್ದಾರೆ ಗುರುಗಳು. ಸ್ವಲ್ಪ ಹೊತ್ತಿಗೆ ಮಗು ಆಗುತ್ತೆ, ಖುಷಿಯಿಂದ ಸಂಭ್ರಮ. ನೀನು ಬಂದಿದೀಯ, ಗುರುಗಳ ಆಶೀರ್ವಾದ ಇರ್ಲಿ, ಮಗುಗ್ ನೋಡೋ ಗುರುಗಳಿಗೆ ನಿನ್ನ ಆಶೀರ್ವಾದ ಇರ್ಲಿ, ತಗೊಳ್ಳೋ ಅಂತ ಮಗುವನ್ನ ನೀನೇ ತಗೊಳ್ಳೋ ಅಂತ ಫಸ್ಟ್ ಮಗುವನ್ನ ಗುರುಗಳ ಕೈ ಕೊಡ್ತಾರೆ. ಇನ್ನೂ ನಗ್ಬಿಡ್ತಾರೆ. ಯಾಕೋ ಹಂಗ್ ನಗ್ತಿದ್ದೀಯ ಅಂತ. ನೆನಪಿದ್ಯಾ, ಈ ತರ ವರ್ಷಗಳ ಹಿಂದ್ಗಡೆ ನಾನೊಂದು ಹೇಳಿದ್ದೆ, ಇಂಥ ತಿಥಿ, ಇಂಥ ದಿನ, ಇಂಥ ನಕ್ಷತ್ರ ದಿನ ಹುಟ್ಟುತ್ತೆ, ಇಂಥದೊಂದು ಗ್ರಹಗಳ ಪರಿಚಯದ ಇರುವಾಗ ನಿನ್ನ ಮನೆಯಲ್ಲೊಂದು ಮೊಮ್ಮಗು ಹುಟ್ಟುತ್ತೆ ಅಂತ ಹೇಳಿದ್ದೆ ಅಂತ ನೆನಪಿದೆಯಾ? ಅಂದ್ರೆ ವಿಜ್ಞಾನಿಗೆ, ಆ ಸೈಂಟಿಸ್ಟಿಗೆ, ನಾನು IT ವಾಟ್ ಎವರ್ ಶಾಕ್. ಅವತ್ತು ಬರೆದಿಟ್ಟಿದ್ದು ಸ್ಲಿಪ್ಪು ನನ್ನ ಹತ್ರ ಈಗಲೂ ಇದೆ. ಇವತ್ತಿಗೂ ಗ್ರಹಗಳ ಪರಿಚಯದ ನೋಡು ಅಂದ್ರೆ 5 ಗ್ರಹಗಳ ಸಂಗಮ ಅಚ್ಚುಕಟ್ಟಾಗಿ ಅವತ್ತು ಬರೆಕೊಟ್ಟಂತ ಗ್ರಹಗಳೆಲ್ಲೆಲ್ಲಿತ್ತು, ಮಗು ಹುಟ್ಟಿದ ದಿನವೂ ಅಲ್ಲೇ ಗ್ರಹಗಳು ಇರತಕ್ಕಂಥದ್ದು. ಆಶ್ಚರ್ಯಚಕಿತ. ಇನ್ನೂ ಒಂದು ಹೇಳ್ತಾರೆ, ಅವತ್ತು ನಾನೇ ಬರ್ತೇನೆ, ಆ ಮಗು ಹುಟ್ಟಿದಾಗ ಒಂದು ಗುರುವಿನ ಆಶೀರ್ವಾದ ಸಿಗಬೇಕು, ಕರೆಸುತ್ತೆ, ನನ್ನ ಕೈಯಲ್ಲೇ ಆ ಮಗುವನ್ನ ತಗೊಬಂದಿಡ್ತೀರಿ ಅಂತ ಹೇಳಿದ್ನಲ್ಲ, ನೋಡು, ಮೊದಲು ನೋಡಿದ್ದು ನಾನೇ, ನನ್ನ ಕೈಯಲ್ಲೇ ಆ ಮಗು ಎತ್ಕೊಂಡಿದ್ದು, ನಾನಿಟ್ಟ ಹೆಸರು ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದಂತ ಹೆಸರು ಇಡ್ತಾರೆ. ಸೈಂಟಿಸ್ಟ್ ಫ್ಯಾಮಿಲಿ ನಿಮ್ಮ ವಿದ್ವತ್ತಿಗೆ ಕಾರಣ. 24 ವರ್ಷಗಳ ವನವಾಸ. ಭಗವಂತ ಸುಮ್ಮನೆ ಆ ವಿದ್ಯೆ ಕೊಡೋದಿಲ್ಲ. ಒಂದು ಯುದ್ಧ ಗೆಲ್ಲಬೇಕು ಅನ್ನೋದಾದ್ರೆ ಕೆಲವೊಂದು ತುಂಬಾ ನೋವುಗಳನ್ನ, ಸಂಕಟಗಳನ್ನ, ಬಾಧೆಗಳನ್ನ, ಅವಮಾನಗಳನ್ನ ಕೊಡುತ್ತಾನೆ ಒಂದು ಸನ್ಮಾನ ಆಗುವ ಮೊದಲು. ನಾವು ಒಪ್ಪಲ್ಲ ಮಕ್ಕಳೇ, ನಮಗೆ ಕಷ್ಟ ಪಡದೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಮಕ್ಕಳಿಗೆ ಆ ಫೋಕಸ್ಸು, ಆ ಒಂದು ಏಕಾಗ್ರತೆ, ಆ ನಿರಂತರತೆ, ಭಯಾಂದೋಲನಗಳು, ಏನೇನೋ ಆಗ್ತಿದೆ. ಎಲ್ಲಿಂದಲೂ ಬಂದು ಅಜ್ಜನನ್ನ 70 ಬಾರಿ ಚುಚ್ಚಿ ಸಾಯಿಸ್ತಾನಂತೆ. ಏನಕ್ಕಂತ ಭಯಾಂದೋಲನ? ಬೇಡ, ಹೊರಟೋಗೋಣ. ನನಗೂ ನಿಮಗೂ ಬರ್ಲಿಲ್ಲ,
ಬಿಟ್ಟು ಹೋಗೋಣ. ಇಲ್ಲ, ಈಗಿನ ಜನರೇಷನ್ಗೆ ಅದನ್ನ ಜೀರ್ಣಿಸ್ಕೊಳ್ಳುವ ಶಕ್ತಿ ಇಲ್ಲ, ಆ ತಾಳ್ಮೆ ಇಲ್ಲ. ನುಗ್ಬಿಡೋಣ, ಹೋಗ್ಬಿಡೋಣ, ಮಾಡ್ಬಿಡೋಣ, ಕಷ್ಟಪಡದೆ ಎಲ್ಲ ಬಂದ್ಬಿಡ್ಬೇಕು, ಅವಮಾನವಿಲ್ಲದೆ ಸನ್ಮಾನ ಬಂದ್ಬಿಡ್ಬೇಕು. ಇದು ಆಗ್ತಿರ್ತಕ್ಕಂಥದ್ದು. ನೀವು ಒಂದು ಯುದ್ಧ ಗೆಲ್ಲಬೇಕೆಂದರೆ 10 ಯುದ್ಧಗಳನ್ನು ಸೋಲಬೇಕಾಗುತ್ತದೆ. ಊಟದಲ್ಲಿ, ನಿದ್ದೆಯಲ್ಲಿ, ಹೌದು, ಸ್ನೇಹಿತರಲ್ಲಿ, ಫಂಕ್ಷನ್ಗಳಲ್ಲಿ ಎಷ್ಟು ಯುದ್ಧಗಳನ್ನ ನೀವು ಸೋಲ್ಬೇಕಾಗುತ್ತೆ ಗೊತ್ತಾ? ಆಡ್ಕೋತಾರೆ ಎಲ್ರು, ಏನೋ ಬರೋದೇ ಇಲ್ಲ, ಏನೋ ಕಾಣೋದೇ ಇಲ್ಲ, ಯಾವಾಗ ನೋಡಿದ್ರು ನಿನ್ ಮಗಳು ಹೀಗೆ ಏನೋ ಒಂದು ಹೇಳ್ತಾರೆ. ಬಟ್ ಅಲ್ಲಿ ಅವರು ಆ ಯುದ್ಧದಲ್ಲಿ ಅಲ್ಲಿ ಸೋತಿದ್ದಾರೆ, ಬಟ್ ಈ ಯುದ್ಧಕ್ಕೆ ಸಿದ್ಧ ಆಗಿದ್ದಾರೆ. ಇದೆಲ್ಲ ಸೋಲಕ್ಕೆ ಇಷ್ಟ ಇಲ್ಲ. ನಿನ್ನೆ ವ್ಯಾಲೆಂಟೈನ್ಸ್ ಡೇ ಮತ್ತು ಇನ್ನೂ ಇಳಿದಿಲ್ಲ, ಆ ಮತ್ತಲ್ಲೇ ಇದ್ದೀರಿ ಇನ್ನು. ಈ ವ್ಯಾಲೆಂಟೈನ್ ನಿಮ್ಮ ನಿಜವಾದ ಪ್ರೀತಿ ಪಾತ್ರರಿಗೆ ನೀವು ಕೊಡಬೇಕಾಗಿರತಕ್ಕಂಥದ್ದು ಏನು ಗೊತ್ತಾ? ಒಂದು ಪುಟ್ಟ ಗೆಲುವು, ಒಂದು ನಂಬಿಕೆ. ನನ್ನ ಮಗ, ನನ್ನ ಗಂಡ, ನನ್ನ ಹೆಂಡತಿ, ನಮ್ಮ ಅಪ್ಪ, ನನ್ನ ಯಜಮಾನ, ನನ್ನ ಗುರು, ನನ್ನ ಸ್ಕೂಲು, ನನ್ನ ಕೋರ್ಸು. ಇಲ್ಲ, ಅದೆಲ್ಲ ಮಿಸ್ ಮಾಡ್ಕೊಳ್ಳೋದು ನಾವು ರೆಡಿ. ಅದಕ್ಕೆ ತುಂಬಾ ಜನ ಯಾಕೆ ಸಕ್ಸಸ್ಫುಲ್ ಆಗೋದಿಲ್ಲ? ಮೊನ್ನೆ ಕೂಡ ಎಷ್ಟೋ ಮಕ್ಕಳು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಅಂತ ಹೇಳ್ಕೊಳ್ಳುತ್ತೆ, ಅವ್ರನ್ನ ಯಾವುದೋ ಒಂದು ಟೆಸ್ಟ್ ಹೆಸರಿನಲ್ಲಿ ಏನೋ ಒಂದು ಮಾಡಿ ಮನೆಗೆ ಕಳಿಸ್ತಾರೆ. ದೇ ಆರ್ ಆಲ್ರೆಡಿ ಪ್ಲಾನ್ಡ್. ನೀವು ಪ್ಲಾನ್ಡ್ ಅಲ್ಲಿ ಇರ್ಬೇಕಿತ್ತು. ನೀನೇ ಏನೋ ನಾನೇ ಸೃಷ್ಟಿಕರ್ತ ಅನ್ನತಕ್ಕಂಥದ್ದು ಇದೊಂದು ಪರೀಕ್ಷೆ ಅನ್ಕೊಳ್ಳಿ ಮಕ್ಕಳು. ಇದನ್ನ ಸೋಲು ಅನ್ಕೋಬೇಡಿ. ಒಂದು ದೊಡ್ಡ ಯುದ್ಧಕ್ಕೆ ಸಿದ್ಧತೆ ಇದು. ಓಹೋ, ನಾನು ಇನ್ನಷ್ಟು ಗಟ್ಟಿಯಾಗಿರ್ಬೇಕು. ನಿನಗಿಂತಲೂ ದೊಡ್ಡದಾದಂತ ಸಂಸ್ಥೆ, ಆ ಸಂಸ್ಥೆಯಲ್ಲಿ ದೊಡ್ಡದಾದ ಸ್ಥಾನ ಪಡೆಯುವಷ್ಟು ಅರ್ಹತೆನ ನಾನು ಪಡ್ಕೋತೇನೆ, ನೀನು ಮುಂದ್ಗಡೆ ತೋರಿಸ್ತೇನೆ. ಅಲ್ಲಿ ಶೋ ಯು ದ್ಯಾಟ್ ಅನ್ನತಕ್ಕಂಥ ಚಾಲೆಂಜ್ ಹಾಕೊಳ್ಳಿ. ಕಣ್ಣೀರ್ ಯಾಕೆ ಹಾಕೊಂಡ್ ಬರ್ಬೇಕು? ಯಾರ ಅದೃಷ್ಟ ಯಾರು ಕಿತ್ಕೊಳಕ್ಕಾಗೋದಿಲ್ಲ. ಇವನ್ ಕೂಡ 20,000 30,000 ಸಂಬಳಕ್ಕೆ ಇವನ್ ಕೂಡ 20,000 30,000 ಸಂಬಳಕ್ಕೆ ಹೇಳ್ಕೊಂಡು ಸುತ್ತೋದಂತೆ. ಕೆಲವರು ಇರ್ತಾರೆ, ತಿನ್ನೋದು ಗಂಜಿ, ಹೊರಗಡೆ ಒಂದ್ ತುಪ್ಪ ಹಿಂಗ್ ಒರೆಸ್ಕೊಂಡು ನಾನು ತುಪ್ಪನೇ ತಿಂದೆ ಅನ್ನತಕ್ಕಂಥದ್ದು. ಹೇಳ್ಕೊಳಕ್ಕಿಂತ ದೊಡ್ಡ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೇನೆ, ಆ ಬಾಂಡೆಡ್ ಲೇಬರ್. ನೀನು ಬೇಡ, ನಿನ್ ಕಂಪ್ನಿನೂ ಬೇಡ. ಎಷ್ಟು ವರ್ಷ ನಡೆಯುತ್ತೆ ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಕಿಲ್ ಸೋ ಮೆನಿ ಸೆಕ್ಟರ್ಸ್. ನೀವ್ಯಾಕೆ ಮಕ್ಕಳೇ ಬದುಕುತ್ತೇನೆ ಅಂತ ಹೇಳಿದ್ರೆ, ನಾನು ಹೇಳ್ತೇನಲ್ವ, ಒಂದು 50,000 ರೂಪಾಯಿ ಜೇಬಲ್ ದುಡ್ಡಿತ್ತು ಅಂದ್ರೆ ದುಡ್ಡು ಇಟ್ಕೊಂಡೇನೆ ಒಂದು ಪಾನಿಪುರಿ ಚಾಟ್ಸ್ ಅಂಗಡಿ ಓಪನ್ ಮಾಡ್ಬೋದು. ಬೇಜಾರ್ ಮಾಡ್ಕೋಬೇಡಿ. ಒಂದು ತರಕಾರಿ ಅಂಗಡಿ ಇಡ್ಬೋದು, ಒಂದು ಹಣ್ಣು ಅಂಗಡಿ ಇಡ್ಬೋದು, ಒಂದು ಸೊಪ್ಪು ಅಂಗಡಿ ಇಡ್ಬೋದು. ಸುತ್ತಮುತ್ತ 100 ಜನಕ್ಕೆ ಬೆಳ್ಳಂಬೆಳಗ್ಗೆ ಒಂದು ಹೂವು, ಹಣ್ಣು, ತರಕಾರಿ, ಸೊಪ್ಪು, ದೋಸೆ ಹಿಟ್ಟು, ಹಾಲು, ಬೆಣ್ಣೆ, ಬ್ರೆಡ್ಡು, ಮೊಟ್ಟೆ, ಈ ತರ ಒಂದು ಸಣ್ಣದಾಗ ಒಂದು 50,000 ರೂಪಾಯಿಂದ ಇಟ್ಕೊಂಡಿದ್ದೀರಿ ಅಂದ್ರೆ ತಗೋಬಂದು ನೀವು 100 ಮನೆಗೆ, ಪ್ರತಿ ಮನೆಗೆ 300 ರೂಪಾಯಿ ವಸ್ತು ಬೇಕು. ಬೆಳ್ಳಂಬೆಳಗ್ಗೆ ಬೇಕು ಒಂದು ಹೂವು, ಹಣ್ಣು, ತರಕಾರಿ, ಸೊಪ್ಪು, ಈ ತರದ್ದು. ಎಷ್ಟೋ ಮನೇಲಿ ಬೆಳಿಗ್ಗೆ ಹೂ ಇಲ್ಲದೆ ಪೂಜೆ ಇಲ್ಲ. ತಿಂಡಿಗೆ ತರಕಾರಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಸೊಪ್ಪು ಬೇಕು, ಹಾಲು ಬೇಕು, ಬೆಣ್ಣೆ ಬೇಕು, ಚೀಸ್ ಬೇಕು, ಪನ್ನೀರ್ ಬೇಕು. ಸಣ್ಣದೊಂದು 50,000 ರೂಪಾಯಿ ಇಟ್ಕೊಂಡ್ರೆ ಎಷ್ಟೋ ಜನಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ. ಇಫ್ ಯು ಆರ್ ಅನ್ ಆರ್ಟಿಸ್ಟ್, ಅಡಿಗೆ ಮಾಡೋದ್ರಲ್ಲಿ ನೀವು ತುಂಬಾ ಅದ್ಭುತ ಕಲೆಗಾರರು. ಒಂದು ದೋಸೆ ಹಾಕೋಕ್ ಬರುತ್ತೆ ಅಂದ್ರೆ ದೋಸೆ ಮಾಸ್ಟರ್ ಆಗ್ಬಿಡ್ತೀರಾ. ಪ್ರತಿ ಮನೆಗೂ 100 ಮನೆಗೆ ಒಂದು 50 ರೂಪಾಯಿ ತಿಂಡಿ ತಲುಪಿಸ್ತೀರಿ ಮಾಡಿಬಿಟ್ಟು. ಮನೆಯಲ್ಲೇ ಮೆಸ್ಸು ತರ ಹೋಟ್ಲ್ ಇಡಬೇಡಿ. ಹೋಟ್ಲಿಗೇನು ದೊಡ್ಡದಾಗ ಖರ್ಚು ಮಾಡ್ಬೇಕು. ಒಂದು 50-60 ರೂಪಾಯಿ ಹೊಟ್ಟೆ ತುಂಬಾ ತಿಂಡಿ ಕೊಡ್ತೇನೆ ಸರ್, ಒಂದು 4 ದೋಸೆ, ಒಂದು ಕಾಫಿ, ಒಂದು ವಡೆ, 2 ತರದ ಚಟ್ನಿ, 50,000 ರೂಪಾಯಿ ಸಾಕು ಮಕ್ಕಳೇ. ನಿಜ ಹೇಳ್ತೇನೆ, ಈ IT ಕಂಪ್ನಿಯನ್ನು ಕೊಡೋದು ದಾಸಯ್ಯ, ಅವ್ರ ಅಪ್ಪನಿಗೆ ನೀವು ಶ್ರೀಮಂತರಾಗ್ಬೋದು. ದುಡ್ಡು ಮಾಡುತ್ತೇನೆ ಅಂತ ನಿಂತವನು ಹೇಗೆ ಬೇಕಾದ್ರೂ ದುಡ್ಡು ಮಾಡಬಲ್ಲ. ಶಾರ್ಟ್ ಕಟ್, ಸಕ್ಸಸ್ ಶಾರ್ಟ್ ಕಟ್ ಇಲ್ಲ. ಅಷ್ಟು ಗಾಬರಿ ಪಡಬೇಡಿ. ಸಣ್ಣ ಚಿಲ್ಲರೆ ಅಂಗಡಿ ಇಟ್ರೆ ಸಾಕು, ಚಾಟ್ಸ್ ಅಂಗಡಿ ಇಟ್ರೆ ಸಾಕು. ಎಷ್ಟೋ ಮನೆಗಳಿಗೆ ಏನೇನೋ ಬೇಕಿರುತ್ತೆ ವಸ್ತುಗಳು. ನಾನು ತಂದು ಕೊಡ್ತೇನೆ ಅನ್ನತಕ್ಕಂಥ ಸರ್ವಿಸ್, ಒಂದು ಎಲೆಕ್ಟ್ರಿಕಲ್ ಸರ್ವಿಸು, ಪ್ಲಂಬಿಂಗ್ ಸರ್ವಿಸು, ತುಂಬಾ ಕೆಲ್ಸಗಳಿದಾವೆ ಮಕ್ಕಳೇ. ಏನೂ ಇಲ್ಲ, ಒಂದು ಐರನ್ ಅಂಗಡಿ ತೆಗೆದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಐರನ್, 1-2 ವಾಷಿಂಗ್ ಮೆಷಿನ್ ಹಾಕೊಂಡು ಎಷ್ಟೋ ಮನೇಲಿ ಬಟ್ಟೆ ವಾಶ್ ಮಾಡಕ್ ಆಗೋಲ್ಲ, ಇಲ್ಲ ಐರನ್ ಮಾಡಕ್ ವ್ಯವಸ್ಥೆ ಇಲ್ಲ.
ಒಂದ್ ಜೊತೆ ಬಟ್ಟೆ ಇವತ್ತು 20 ರಿಂದ 25 ರೂಪಾಯಿ ಐರನ್ಗೆ ತಗೋತಾರೆ. ಕಡಿಮೆ ಅಂದ್ರೂ 20 ರೂಪಾಯಿ ತಗೋತಾರೆ ಒಂದ್ ಜೊತೆ ಬಟ್ಟೆಗೆ. ಒಂದೊಂದ್ ಮನೇಲೂ ಕಡಿಮೆ ಅಂದ್ರೆ 10 ಜೊತೆ ಬರುತ್ತೆ. 4 ಜನ ಇದ್ದಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, 4 ಜೊತೆ ನಿತ್ಯ. ವಾರಕ್ಕೆ 28 ಜೊತೆ, 30 ಜೊತೆ ಇಟ್ಕೊಳ್ಳಿ ಓವರ್ ಆಲ್. ಒಂದ್ ಜೊತೆಗೆ 20 ರೂಪಾಯಿ ಅಂದ್ರೆ ಲೆಕ್ಕ ಹಾಕೊಳ್ಳಿ, 600 ರೂಪಾಯಿ ಬಂದ್ಬಿಡ್ತು. 10 ಮನೆ ಅಂದ್ರೆ 6,000, 100 ಮನೆ ಅಂದ್ರೆ 60,000 ಬಂದ್ಬಿಡ್ತು. ಒಂದ್ ಚಿಕ್ಕದಾಗಿ ಇಟ್ಕೊಂಡು. ಅಯ್ಯೋಯ್ಯೋ, ನೀವ್ ಏನು ಹುಚ್ಚು ನಿಮಗೆ? ಲಕ್ಷ ಕೊಟ್ಟು ಅಮ್ಮ ಅಪ್ಪ ಪಾಪ ರಕ್ತ ಬಸಿದು ಬೆವರು ಸುರಿದು ನನ್ ಮಕ್ಳೇನೋ ಮಾಡ್ತಾರೆ ಅಂತ ನೀವು ಸೇರಿದಿರಿ, ನೀವು ಕಷ್ಟಪಟ್ಟಿದ್ದೀರಿ. ಇದ್ಯಾವುದೋ ಕಂಪನಿಗಳ ಮಾಯೆಯಲ್ಲಿ ಏನಕ್ಕೆ ಬೀಳ್ತೀರಿ? ಸೆಲ್ಫ್ ಆಗ್ತಾನೆ ಅನ್ಕೊಳ್ಳಿ ಮಕ್ಕಳೇ. ನಿಜವಾಗ್ಲೂ ಹೇಳ್ತಾನೆ, ಬದುಕಲಿಕ್ಕೆ ದೇವರು ತುಂಬಾ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಯಾರಾದ್ರೂ ಯೋಚನೆ ಮಾಡಿದ್ರ ಒಂದ್ ಬಾಟ್ಲಲ್ಲಿ ನೀರನ್ನ ತುಂಬಿಸಿ ಮಾರಬಹುದು ಅಂತ? ಇವತ್ತು ಸಾವಿರಾರು ಕೋಟಿ ಅಲ್ಲ, ಲಕ್ಷಾಂತರ ಕೋಟಿಯ ವ್ಯವಹಾರವಾಗಿ ಬಿಟ್ಟಿದೆ ಅದು. ತುಂಬಾ ಜನ, ಎಷ್ಟೋ ಜನ ಬಾಟ್ಲಲ್ಲಿ ನೀರು ಮಾರ್ತಿದ್ದಾರೆ. ಯಾರಾದರೂ ಯೋಚನೆ ಮಾಡಿದ್ರ? ಮನೆಗೆ ಗ್ರಾಸರಿ ಡೆಲಿವರಿ ಮಾಡ್ತೀವಿ, ದಿನಸಿ ಡೆಲಿವರಿ ಮಾಡ್ತೀವಿ ಅಂತ ಒಂದು ಚಿಕ್ಕ ಹುಡುಗರುಗಳು ದೊಡ್ಡ ಕಂಪನಿಗಳನ್ನ ಬೀಟ್ ಮಾಡಿ ಇವತ್ತು IPO ಬರ್ತಿದ್ದಾರೆ. ಅವ್ರು ಒಂದು ದಿನದ ಒಂದು ಕೆಫೆ 75,000 ರಿಂದ 80,000 ಕಾಫಿ, ಟೀ, ತಿಂಡಿ, ಸ್ನಾಕ್ಸ್ ಅನ್ನ ಸಪ್ಲೈ ಮಾಡ್ತಿದ್ದಾರೆ. ಆವರೇಜ್ ಬಿಲ್ಲಿಂಗ್ 100 ರೂಪಾಯಿ ಅಂತ ಹೇಳ್ದ ಅಂದ್ರೂ ಕೂಡ ಒಂದು ದಿನಕ್ಕೆ ಅವರ ಬಿಲ್ಲಿಂಗ್ ಎಷ್ಟು ಗೊತ್ತಾ? 75,000 ಆರ್ಡರ್ದು ಬಂದು ತಗೊಂಡ್ರೆ 75 ಲಕ್ಷ ಅಲ್ಲ, 7.5 ಕೋಟಿ. 7 ಕೋಟಿ ಅಂತಾನೆ ಇಟ್ಕೊಳ್ಳಿ, 100 ರೂಪಾಯಿ ಅಂತ ಹೇಳ್ದ ಅಂದ್ರೆ ಲೆಕ್ಕ ಹಾಕೊಳ್ಳಿ. ತಿಂಗಳಿಗೆ 210 ಕೋಟಿ, ವರ್ಷಕ್ಕೆ 2,500 ಕೋಟಿಯ ಬಿಸ್ನೆಸ್ ಮಾಡ್ಬಿಟ್ಟು ಚಿಕ್ಕ ಹುಡುಗರುಗಳು, 20-22 ವರ್ಷದ ಹುಡುಗರುಗಳು 10 minutes ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಮಕ್ಳು, ನೀವ್ ಯಾಕೆ ಇಷ್ಟು ಗಾಬರಿ ಪಡ್ತೀರಿ? ಇಷ್ಟು ಯಾಕೆ ಆತಂಕ ಪಡ್ತೀರಿ? ಒಂದ್ 4 ಜನ ಚಿಂತನೆ ಮಾಡಿ ಸೇರ್ಕೊಳ್ಳಿ. ಇವತ್ತು ಕಂಟೆಂಟ್ ರೈಟಿಂಗ್ ಇಂದ ಹಿಡಿದು ಇನ್ನೊಂದು ತುಂಬಾ ಇದಾವೆ ಮಕ್ಕಳೇ, ತುಂಬಾ ಇದಾವೆ ದಾರಿಗಳು, 108 ಇದಾವೆ. ನೀವು ಇದ್ಯಾವುದು ಈ ಮಾಯೆ? ಇವ್ರು ಸೃಷ್ಟಿಸಿರೋ ದೊಡ್ಡ ಕಳ್ರು. ಇವ್ರು ಕಾಲೇಜಿಗೆ ಬಂದ್ಬಿಟ್ಟು ನಾವು ನಿಮ್ಮನ್ನ ರಿಕ್ರೂಟ್ ಮಾಡ್ತೀವಿ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಹೇಳೋದು, ಸುಳ್ಳು ಹೇಳೋದು, ಬಿಟ್ಟಿ ಕೆಲಸ ಮಾಡಿಸ್ಕೊಂಡು ಒಂದ್ 5-10 ಸಾವಿರ ರೂಪಾಯಿ ಕ್ಯಾಬು, AC, ತಿಂಡಿ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು 5-10 ಸಾವಿರದಲ್ಲಿ ಮುಗಿಸ್ತಿದ್ದಾರೆ. 1 ವರ್ಷ ನಿಮ್ಮನ್ನ ನಾವು ಟ್ರೈನಿಂಗ್ ಕೊಡ್ತೀವಿ, ಅದು ಕೊಡ್ತೀವಿ, ದೆನ್ ಯು ಆರ್ ನಾಟ್ ಪರ್ಫಾರ್ಮಿಂಗ್, ಯು ಗೋ ಔಟ್ ಅಂತ ಹೇಳ್ಬಿಟ್ಟು ಯಾವ್ದು ಟೆಸ್ಟು ಇನ್ನೊಂದು ಇವನೇನ್ ಕೊಡೋದು. ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಯು ಕಡಿಮೆ ಅಂದ್ರೂ 10 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಬಹುದು. ಹೌದು, ನೀವು ಹುಡುಕ್ತಿಲ್ಲ, ನೀವು ಭಯ ಪಟ್ಕೊಂಡು, ಆತಂಕ ಪಟ್ಕೊಂಡು. ಒಂದು ಐರನ್ ಅಂಗಡಿ, ನಾನು ಹೇಳಿದ್ನಲ್ಲ, ಎಷ್ಟೋ ಮನೆಗೆ ಹಣ್ಣು ಬೇಕು. ನಮ್ಮ ಮನೆ ಹತ್ರ ಒಬ್ಬ ಹುಡುಗ ದೂರದ ಊರಿಂದ ಬಂದು, ಶಿವು ಅಂತ ಹೇಳ್ಬಿಟ್ಟು, ಇವತ್ತಿಗೂ ಆ ಹುಡುಗನ ಹೆಸರು ನಾನು ಮರ್ತಿಲ್ಲ, ಚಿಕ್ಕ ಅಂಗಡಿ, ಹಣ್ಣಿನ ಅಂಗಡಿ. ಇವತ್ತು ನೀವು ನಂಬಲ್ಲ, 3 ಅಂತಸ್ತಿನ ಮನೆ ಇದೆ. ಇನ್ನೂ ಒಂದು ಹುಡುಗ ಇದ್ದಾನೆ, ನನಗೆ ಬಾರಲ್ಲಿ ವೆಯ್ಟರ್ ಆಗಿ ಕೆಲಸ ಮಾಡ್ತಿದ್ದೆ. ಯಾವಾಗ್ಲಾದ್ರೂ ಸಿಕ್ಕಿದ್ರೆ ಹೆಸರು ಮರ್ತ್ಬಿಟ್ಟಿದ್ದಾನೆ, ಹುಡ್ಕೊಂಡ್ ಬರ್ತಾನೆ ಪುಟ್ಟ ಹುಡುಗ. ವಾಮನ. ದಿನಕ್ಕೆ ಕಡಿಮೆ ಅಂದರು 1,500 ರೂಪಾಯಿ ಇಲ್ದೆ ಮನೆಗೆ ಹೋಗಲ್ಲ ಗುರುಜಿ ಅಂತ ಹೇಳ್ತಾರೆ. ಎಲ್ಲ ಕರೆದ್ರು. ಈಗಾದ್ರೂ ಓಲೋ ಯೂಬರ್ ಬಂದ್ಬಿಟ್ಟಿದೆ, ಆಗ ಓಲೋನು ಇರ್ಲಿಲ್ಲ, ಯೂಬರು ಇರ್ಲಿಲ್ಲ. 15-18 ವರ್ಷದ ಹಿಂದ್ಗಡೆ ದಟ್ ಬಾಯ್ ಆಗ್ತಾನೆ ಹೊಸದಾಗಿ ಮದುವೆ ಆಗಿದ್ದ, ಪ್ರೀತಿಸಿ ಮದುವೆ ಆಗಿದ್ದ. ಬಾರಲ್ಲಿ ವೆಯ್ಟರ್ ಆಗಿರೋನ್ಗೆ ಕಷ್ಟ ಆಗುತ್ತೆ, ನಾನು ಕೊಡೋದಿಲ್ಲ ಅಂತ ಹುಡುಗಿ ಅವರಪ್ಪ ಚಾಲೆಂಜ್ ಆಗಿ ತಗೊಂಡ. ಹೊರಗಡೆ ಬಂದ, ಒಂದು ಆಟೋ ಹಾಕೊಂಡ, ಒಂದ್ ಮನೆ ಲೀಸ್ಗೆ ಹಾಕೊಂಡ. ದಿನ ನೀವು ನಂಬಲ್ಲ 1,500-2 ಸಾವಿರ ರೂಪಾಯಿ ಅವತ್ತಿಗೇನೆ. ಎಷ್ಟು ಗರ್ವ ಗೊತ್ತಾ? ಇವತ್ತು ಸ್ವಂತ ಮನೆ ಮಾಡ್ಕೊಂಡಿದ್ದೇನೆ, ಮಗು ಸಿಕ್ಕಿದ್ರೆ ನನ್ ಖುಷಿ. ಹೇಗಿದ್ಯಾ ನಾನು ಅಂದ್ರೆ, ಗುರುಜಿ ನೋಡಿ ಚೆನ್ನಾಗಿದ್ದೇನೆ. ನಾನು ಬದುಕುತ್ತೇನೆ ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮನ್ನ ಸೋಲಿಸುವವರು ಯಾರೂ ಇಲ್ಲ. ನಾನು ಈಜುತ್ತೇನೆ ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮನ್ನ ಸೋಲಿಸುವವರು ಯಾರೂ ಇಲ್ಲ. ನೀವು ನೆಕ್ಸ್ಟ್ ಜನರೇಷನ್, ಎಕ್ಸ್ ಜನರೇಷನ್ ನೆನ್ಪಿಟ್ಕೊಳ್ಳಿ. ನಿಮ್ ಶಕ್ತಿ ಗೊತ್ತಿದ್ಯಾ? ನಮಗಿಂತಲ್ಲ 10 ಪಟ್ಟು ವೇಗ, 10 ಪಟ್ಟು ಜ್ಞಾನವಂತರು, 10 ಪಟ್ಟು ಪುಕ್ಕಲರು ಕೂಡ. ನಮಗಿಂತ 10 ಪಟ್ಟು ಧೈರ್ಯವಂತರು, ಸ್ಥೈರ್ಯವಂತರು, ಜ್ಞಾನವಂತರು, ಅಧಿಕಾರವಂತರು. ಇವತ್ತು 1000 ಯೂನಿಕಾರ್ನ್ ಆಗಿದೆಯಂತೆ ಭಾರತದಲ್ಲಿ. 1000 ಕೋಟಿ ವ್ಯವಹಾರ ಮಾಡಿದ್ದಾರೆ ಅಂದ್ರೆ ಒಂದು ಯೂನಿಕಾರ್ನ್ ಅಂತಾರೆ. ಆ ತರದ್ದು
ಕಡಿಮೆ ಅಂದ್ರೂ 1000 ಕಂಪನಿಗಳ ಮೇಲೆ ಆಗ್ಬಿಟ್ಟಿದ್ದಾವೆ ಅನ್ನತಕ್ಕಂಥದ್ದು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಯಾರು ಮಾಡಿದ್ದು? ಟಾಟಾ ಬಿರ್ಲಾ ಕೂಡ ನೆನ್ಸ್ಕೊಳಕ್ಕಾಗಲ್ಲ. ಅಂತ ಟಾಟಾ ಬಿಗ್ ಬಾಸ್ಕೆಟ್ ನ ಕೊಂಡ್ಕೋತಾರೆ. ಅವ್ರ ಮುಂದ್ಗಡೆ ಚಿಕ್ಕ ಹುಡುಗರುಗಳು 4 ವರ್ಷದಲ್ಲಿ ಬೆಳೆದಿರೋ ವೇಗ ನೋಡ್ಬೇಕು. ಇವತ್ತು ಸ್ವಿಗ್ಗಿ ತಗೊಳ್ಳಿ, ಝೊಮ್ಯಾಟೊ ತಗೊಳ್ಳಿ, ಝೆಪ್ಟೊ ತಗೊಳ್ಳಿ, ಝೆರೋದ ತಗೊಳ್ಳಿ. ನಮ್ಮ ನಿತಿನ್ ಕಾಮತ್ ಅವರು ನಾನು ಈಜುತ್ತೇನೆ ಅಂತ ನಿರ್ಧಾರ ಮಾಡಿ ಮಕ್ಕಳು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಈಜ್ತೇನೆ, ನಾನು ಗೆಲ್ತೇನೆ. ಎವ್ರಿ ಟೈಮ್ ಯು ಸೇ ಟು ಯುವರ್ ಹಾರ್ಟ್, ನಿಮ್ಮ ಬ್ರೈನ್ಗೆ, ನಿಮ್ಮ ಬುದ್ಧಿಗೆ, ನಿಮ್ಮ ಶಕ್ತಿಗೆ, ನನ್ನಲ್ಲಿ ಅಂಥದ್ದೊಂದು ಅಂತಃಶಕ್ತಿ ಇದೆ. ಇವನ ಹತ್ರ ಏನು ಭಿಕ್ಷೆ ಬೇಡೋದು. ನೀವು ನಂಬಲ್ಲ, ಮೊನ್ನೆ ಗಾಡಿಯಲ್ಲಿ ಬರ್ತಿದ್ದೀನಿ, ಪರ್ಸ್ ಇಲ್ಲ, ಬ್ಯಾಗ್ ಇಲ್ಲ, ಆಫೀಸಲ್ಲಿ ಬಿಟ್ಬಿಟ್ಟಿದ್ದಾನೆ. ಒಂದು ಸಣ್ಣ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಬರ್ತಿರ್ಬೇಕಾದ್ರೆ ನೀವು ನಂಬಲ್ಲ, ಟ್ರಾಫಿಕ್ ಅಲ್ಲಿ ನಿಂತಿದ್ದಾನೆ. ಒಂದು ತಾಯಿ ಜೀವ ಮಂಗಳಮುಖಿ ಬರುತ್ತೆ. ನಾನು ಸಾರಿ ಕಣೋ, ನನ್ನ ಪರ್ಸು ಬ್ಯಾಗ್ ಎಲ್ಲ ಮನೇಲೆ ಬಿಟ್ಟು ಬಂದಿದ್ದೀನಿ ಅಂದ್ರೆ, ಕ್ಯಾನ್ ಯು ಡೂ ದಿ ಗೂಗಲ್ ಪೇ? ವಾವ್, ಜಿಪೇ ಮಾಡ್ತೀರಾ, ಫೋನ್ ಪೇ ಮಾಡ್ತೀರಾ, UPI ಮೂಲಕ ಮಾಡ್ತೀರಾ ಅಂತ. ಸೀದಾ ಎಷ್ಟು ನಿಧಾನವಾಗಿ, ಎಷ್ಟು ಸಮಾಧಾನ. ನನ್ ಗುರುಜಿ ಪ್ಲೀಸ್ ಅಂತ ನೀಟಾಗಿ ನಾನು ಬದುಕುತ್ತೇನಂತ ಆ ತಾಯಿ ಜೀವ ನಿರ್ಧಾರ ಮಾಡಿಬಿಟ್ಟಿದೆ ಮಕ್ಕಳೇ. ನಾವು ಅವ್ರಿಗಿಂತಲ್ಲ ನೋಡಿ, ಅವರನ್ನ ನೋಡೋ ರೀತಿ ನೋಡಿ, ಅವರನ್ನ ಅವಮಾನಿಸೋ ರೀತಿ ನೋಡಿ, ಅವ್ರಿಗೆ ಪ್ರತಿನಿತ್ಯ ಸೋಲೆ. ಅವ್ರಿಗೆ ಕರೆದು ಒಂದು ಒಳ್ಳೆ ಉದ್ಯೋಗ, ಅವರಲ್ಲಿ ಇರತಕ್ಕಂಥ ಒಂದು ಕ್ರಿಯಾಶೀಲತೆಯನ್ನ, ಅವ್ರಿಗೆ ನಾಟ್ಯ, ಅಲಂಕಾರ ಶಾಸ್ತ್ರದಲ್ಲಿ ಅದ್ಭುತ ದೈವ ಅವ್ರಿಗೆ ಕೊಟ್ಟಿರುತ್ತೆ. ಏನೇನ್ ಮಾಡ್ಬೋದು ಗೊತ್ತಾ? ಕಸೂತಿ ಕೆಲಸಗಳಿದ್ದಾವೆ, ತುಂಬಾ ಇದೆ, ನಿಮಗೆ ಗೊತ್ತಿಲ್ಲ. ನೀವು ಎದ್ದೋಳ್ತಿಲ್ಲ. ನಿಮ್ಮ ಹತ್ರ ಒಂದು ಶಕ್ತಿ ಇದೆ, ಎಲ್ಲರ ಹತ್ರ ಒಂದು ಶಕ್ತಿ ಇದೆ. ನನ್ನ ಗುರುಗಳು ನನಗೆ ಈ ಶಕ್ತಿ ಹೇಗೆ ಪರಿಚಯ ಮಾಡಿಕೊಟ್ರು, ನಿಮ್ಮ ಹತ್ರನೂ ಒಂದು ಶಕ್ತಿ ಇದೆ. ಎವ್ರಿಬಡಿ, ಏನದು ನಿಮಗೆ ಟಾಪ್ 10 ನಿಮ್ಗೆ ತುಂಬಾ ಇಷ್ಟ ಆಗೋದು, ಖುಷಿ ಮಾಡೋದು? ಒಂದು ಚಾಯ್ವಾಲ ಒಂದು ಟೀಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚಾಯೋಸ್ ಅಂತ ತಗೊಂಡೋಗಿದ್ದಾನೆ, ನಂಬ್ತೀರಾ? ಒಂದು ಟೀಯಿಂದ ಸಾಮ್ರಾಜ್ಯ ಕಟ್ಟಬಹುದು ಅಂತ ಹೇಳ್ಬಿಟ್ಟು ನಾವು ನಂಬ್ತಿಲ್ಲ. ನಾವೆಲ್ಲ ಅದಾನಿ, ಅಂಬಾನಿ, ಅವ್ರಿಗೆಲ್ಲ ಯಾರ್ದೋ ಬ್ಯಾಕ್ಗ್ರೌಂಡ್ ಇದೆ, ಗೌರ್ಮೆಂಟ್ ಬ್ಯಾಕ್ಗ್ರೌಂಡ್ ಇದೆ, ಬ್ಲ್ಯಾಕ್ ಮನಿ ಇದೆ, ಇನ್ನೊಂದಿದೆ. ಅವೆಲ್ಲ ಏನೂ ಇಲ್ಲ ಮಕ್ಕಳೇ, ಅವೆಲ್ಲ ಎಂಥದ್ದಿಲ್ಲ ಮಕ್ಕಳೇ. ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಇದ್ಯಾವುದೋ ಈ ತರದ ಒಂದು ಸಣ್ಣ ಸೋಲಿಗೆ ಹತ್ತುಕೊಂಡು ನೀವು ಇಷ್ಟು ದೊಡ್ಡ ವಿದ್ಯಾವಂತರಾಗಿ, ಜ್ಞಾನವಂತರಾಗಿ, ನೀವು ನಮಗಿಂತಲೂ 10 ಪಟ್ಟು ವಿಶೇಷ ಶಕ್ತಿ ಇರೋರು. ಸತ್ಯ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ. ಅದಕ್ಕೆ ನೀವು ಆ ವೇಗ, ನಿಮ್ಮ ಅಗಾಧ ಶಕ್ತಿ ನಿಮ್ಮನ್ನ ತಡಿಲಿಕ್ಕೆ ಆಗ್ತಿಲ್ಲ. ಏನೇನೋ ಮಾಡ್ತಿದ್ರಿ, ಪೆದ್ದುಗಳು ನೀವು, ಪುಟ್ಟು ಮಕ್ಕಳು ನೀವು. ನಿಮ್ಮ ಮೈಂಡ್ ಅದು ತಗೋತಿಲ್ಲ, ನಿಮ್ ಸಬ್ ಕಾನ್ಶಿಯಸ್. ಹೋಗಲ್ಲೋ, ನಾನೇ ಸೃಷ್ಟಿ ಮಾಡ್ತೇನೆ ಅನ್ನತಕ್ಕಂಥದ್ದು ನಿಂತ್ಕೊಳ್ಳಿ ಮಕ್ಕಳೇ. ಅವ್ರೇನೋ ಮಾಡ್ಕೊಂಡ್ರು ಬಿಡಿ, ಆಯ್ತು, ಇಟ್ಸ್ ಓಕೆ. ಹೂ ಆರ್ ಯು ಟು ರಿಜೆಕ್ಟ್? ಐ ಹ್ಯಾವ್ ರಿಜೆಕ್ಟೆಡ್ ಯು ಅಂತ ಹೇಳಿ, ನನ್ನಂತ ಅರ್ಹತೆ ಇರೋ ವ್ಯಕ್ತಿಯನ್ನ ತಗೊಳಕ್ ನಿನ್ಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡ್ ಬನ್ನಿ ಮಕ್ಕಳೇ. ಪ್ರತಿಯೊಬ್ಬರಲ್ಲೂ ಭಗವಂತ ಒಂದು ಯೋಗ್ಯತೆ ಕೊಟ್ಟಿದ್ದಾನೆ. ನನ್ನ ಮಾತು ಕೇಳಿ, ನಿಮ್ ಕೈ ಮುಗಿತಾನೆ, ಮಾಡಬಹುದು. ತುಂಬಾ ಇದೆ. ರೈತರ ಹತ್ರ ಹೋಗಿ ನೀವು ಕಲಿತೀರಿ. ನೀವು ಯಾರ ಹತ್ರ ಹೋಗೋದು ಬೇಡ, ಒಬ್ಬ ರೈತನ ಹತ್ರ ಹೋದ್ರೆ 1000 ಉತ್ತರಗಳು ದೊರಕುತ್ತೆ. ಪ್ರತಿ ಬೆಳೆಯಲ್ಲೂ ಆಕಾಶ ನೋಡ್ತಿರ್ತಾನೆ. ಆ ಪುಣ್ಯಾತ್ಮ, ಅನ್ನದಾತ, ನಮಗೆ ನಿಜವಾದ ದೇವರು. ನೋಡಿ, ಒಂದ್ ಬೆಳೆ ಹೋದ್ರು ಮತ್ತಿನ್ನೊಂದು ಬೆಳೆ ಇಡ್ತೀನಿ ಅಂತಾನೆ ಅವನು. ವೆರಿ ರೇರ್. ಯಾರ್ದು ಟಾರ್ಚರ್ಗೆ, ಸಾಲದ ಟಾರ್ಚರ್ಗೆ, ಇನ್ನೊಂದು ಟಾರ್ಚರ್ಗೆ ಆ ವ್ಯಕ್ತಿ ಆತ್ಮಹತ್ಯೆಗೆ ಹೋಗಿರ್ತಾನೆ ವಿನಃ ಖಂಡಿತ ವೆರಿ ರೇರ್. ಇನ್ನೊಂದ್ಸಲಿ ಮಾಡ್ತೀನಿ, ಇನ್ನೊಂದ್ಸಲಿ ಹಾಕ್ತೀನಿ. ಯಾಕಂದ್ರೆ ನಾವು ರೈತ ಕುಟುಂಬದವರೇ, ಪ್ರತಿಯೊಬ್ಬರು ರೈತ ಕುಟುಂಬದವರೇ. ಬನ್ನಿ, ನನ್ನ ತೋಟ ಇದೆ, ತೋರಿಸ್ತೇನೆ. ನಮ್ ದೊಡ್ಡಪ್ಪನ ತೋಟ ಇದೆ. ನನ್ನ ಅಣ್ಣ ಏನು ಓದ್ಕೊಂಡಿಲ್ಲ ಮಕ್ಳೇ, ನನ್ನ ತಮ್ಮಂದ್ರೆ ಏನು ಓದ್ಕೊಂಡಿಲ್ಲ ಮಕ್ಳೇ. ನನ್ನ ದೊಡ್ಡಪ್ಪನ ಮಕ್ಳು, ಚಿಕ್ಕಪ್ಪನ ಮಕ್ಳು, ತುಂಬಾ ದೊಡ್ಡ ಕುಟುಂಬ ನಮ್ದು. ಇರೋ ಜಾಗದಲ್ಲೇ ಒಂದ್ ಬೀನ್ಸ್ ಬೆಳಿತಾರೆ, ಒಂದ್ ಟೊಮ್ಯಾಟೊ ಬೆಳಿತಾರೆ, ಒಂದ್ ರಾಗಿ ಬೆಳಿತಾರೆ. ಇದಾರೆ, ಏನೂ ಓದ್ ಗೊತ್ತಿಲ್ಲ. ನನ್ನ ತಮ್ಮನಿಗೆ ಏನೂ ಓದ್ ಗೊತ್ತಿಲ್ಲ, ಮಂಜು ಅಂತ. ಅವನು ಒಂದು ದಿನ ನನ್ನ ಹತ್ರ ಬಂದು ಯಾಚಿಸಿಲ್ಲ. ಕಡಿಮೆ ಆದ್ರೂ ಒಂದು 3 ಕೋಟಿಯ ಜಮೀನ್ ಮಾಡ್ಕೊಂಡಿದ್ದಾನೆ. 3 ಕೋಟಿಯ ಜಮೀನ್ ಮಾಡ್ಕೊಂಡಿದ್ದಾನೆ ಮಕ್ಳೇ. ಅದರಲ್ಲೇ ದುಡಿದು ಅವನು 24 ಗಂಟೆ ಅಲ್ಲೇ ಇರ್ತಾನೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ಬಿಟ್ಟಿರ್ತಾನೆ. ರಾತ್ರಿ 8 ಗಂಟೆಗೆ ಬಂದು ಮಲಗಿರ್ತಾನೆ. ಅದು ಯಾವಾಗ ಹೋಗಿ ನೀರ್ ಕಟ್ತಾನೋ, ಯಾವಾಗ ಕರೆಂಟ್ ಬರುತ್ತೋ, ಇನ್ನೊಂದು ಅವನಿಗೆ ಗೊತ್ತಿರೋ ಅಷ್ಟು ರೇಟ್ ನನಗೆ ಗೊತ್ತಿಲ್ಲ.
ಯಾವ ಸೀಸನ್ಗೆ ಏನ್ ಇಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಎಲ್ಲರೂ ಟೊಮಾಟೊ ಹಾಕ್ಬಿಟ್ಟಿದಾರಪ್ಪ, ನಾನು ಇದನ್ನ ಹಾಕೋತೀನಿ ನಾನು ಅಂತಾನೆ, ಎಷ್ಟು ಅಚ್ಚುಕಟ್ಟಾಗಿ. ಅಗಾಧ ಅವನ ಹತ್ರ ಕುತ್ಕೊಂಡಿದ್ರೆ ನಮಗ್ ಹಮ್ಮು. ನೀವೊಬ್ಬ ರೈತನ ಹತ್ರ ಹೋಗಿ ನೋಡಿ, ತುಂಬಾ ಉತ್ತರಗಳು ದೊರಕುತ್ತವೆ, ತುಂಬಾ ಉತ್ತರಗಳು ದೊರಕುತ್ತವೆ. ಅವ್ರ ಹತ್ರ ಸೋಲಿನ ಮಾತಿಲ್ಲ, ಈ ತರ ಭೀತಿಯ ಮಾತಿಲ್ಲ, ಈ ತರ ಕಣ್ಣೀರ್ ಮಾತೇ ಇಲ್ಲ. ಶಿವ ಇಟ್ಟಾಗ ಆಗುತ್ತೆ ನಡೆಯೋ, ಇದ್ದಾಗ ಯುಗಾದಿ, ಇಲ್ದಿದ್ದಾಗ ಶಿವರಾತ್ರಿ ಅಂತಾರೆ. ನಮ್ಮ ಹಿರಿಯರು ಬದುಕಿದ್ದ ಆಕೆ ಮಕ್ಕಳೇ. ಇದ್ಯಾವ್ದಿದು, ಇವನ್ ಇವನು IT ಕಂಪ್ನಿ, ಡಕಾಯಿತಿ ಕಂಪ್ನಿಗಳು, ಇವರೆಲ್ಲ ಸುಳ್ಳು ಹೇಳ್ಕೊಂಡು ಇನ್ನೊಂದು ನಿಮ್ಮ ಮೇಲೆ ಒತ್ತಡ ಹಾಕಿ ಅವರೆಲ್ಲ ದೊಡ್ಡವ್ರು ಆಗ್ತಿದ್ದಾರೆ ಅಷ್ಟೇ. ಪೆಂಟ್ ಹೌಸ್ ಎಲ್ಲ ಇನ್ನೊಂದು ಹೌಸು ತಗೋತಾರೆ ಅವ್ರು, ಬೇಕಾದ್ರೆ ಫಾರಿನ್ ಅಲ್ಲಿ ಐಲ್ಯಾಂಡು ತಗೋತಾರೆ. ಅವೆಲ್ಲ ಬಿಡಿ, ನೀವು ಮಾಡಬಲ್ರಿ, ನಿಮ್ಮಲ್ಲ ಯೋಗ್ಯತೆ ಇದೆ. ನನ್ ಮಾತು ಕೇಳಿ ಮಕ್ಕಳೇ, ನಾನು ನೋಡಿದ್ದೇನೆ, ಕಡಿಮೆ ಅಂದ್ರೂ 100 ಜನರನ್ನ ಆ ಸ್ಥಾನಕ್ಕೆ ಹೋಗಿರೋದನ್ನ ನಾನು ಅನುಭವಿಸಿದ್ದೇನೆ, ನೋಡಿದ್ದೇನೆ. ಅವ್ರಿಗೆ ಹೇಳಿ ಇವತ್ತು ನಿಂತಿದ್ದಾರೆ, ಖುಷಿ ಆಗುತ್ತೆ. ಅವ್ರಿಗೆ ನನ್ ನೆನಪಿಲ್ಲ, ಪರವಾಗಿಲ್ಲ, ತುಂಬಾ ಉನ್ನತ ಸ್ಥಾನದಲ್ಲಿದ್ದಾರೆ. 10,000 ಮಂದಿ ಆದ್ರೂ ನನಗೆ ಖುಷಿ ಇದೆ. ಯಾವತ್ತೋ ಎಲ್ಲಿಂದಲೋ ಹುಡ್ಕೊಂಡ್ ಬರ್ತಾರೆ, ಗುರುಗಳೇ ನೆನಪಿದ್ಯಾ ಅಂತ. ಹೌದಾ, ಮೊನ್ನೆ ಕೂಡ ಒಂದು ತಾಯಿ ಜೀವ 1990 ಮದುವೆ ನೀವೇ ಸಾಕ್ಷಿ ಅಂತ. ಅಮ್ಮ ರಾಮಚಂದ್ರ 35 ವರ್ಷದ ಹಿಂದ್ಗಡೆ, ನಂಗೆ 3 ಗಂಟೆದ ಹಿಂದ್ಗಡೆ ನೆನಪಿರೋಲ್ಲ, 3 ಗಂಟೆದ ಹಿಂದ್ಗಡೆ ನೆನಪಿರೋಲ್ಲ. 35 ವರ್ಷದ ಎಲ್ಲಿ, ನನ್ನ ಮದುವೆದೇ ನಂಗೆ ನೆನಪಿಲ್ಲ ಯಾರು ಬಂದಿದ್ರು ಅಂತ. ಹೌದಾ, ಹೋಗ್ಲಿ ಬಿಡಮ್ಮ. ಅಷ್ಟೇ ಮಕ್ಕಳೇ, ನಾನು ಚೆನ್ನಾಗಿದ್ದೇನಂತ ತಾಯಿ ಜೀವ. ನನ್ನ ಮಾತು ಕೇಳಿ, ದುಡುಕ್ಬೇಡಿ, ಈ ತರ ಕಣ್ಣೀರ್ ಹಾಕ್ಬೇಡಿ, ಈ ತರ ಕುಸಿದು ಕುತ್ಕೋಬೇಡಿ. ಮಧ್ಯರಾತ್ರಿಲಿ ಕಳಿಸ್ಬಿಟ್ರು ಅಂತ ಒಂದು ಕ್ಯಾಂಡಿಡೇಟ್ ಅಳ್ತಿದೆ ತಾಯಿ ಜೀವ. ಅಮ್ಮ ರಾಮಚಂದ್ರ. ಹೌದು, ಇದು ದೊಡ್ಡವರ ದೊಡ್ಡಸ್ತಿಕೆಗಳು, ದೊಡ್ಡವರ ದೊಡ್ಡಸ್ತಿಕೆಗಳು. ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಹೀಗೆ ಕನ್ನಡದವರು, ನಾವು ಸ್ವಾಭಿಮಾನಿಗಳು. ನನ್ನ ಮಾತು ಕೇಳಿ, ಏನೂ ಆಗೋಲ್ಲ. ಅವನು ಭೂಮಿಗೆ ಕಳಿಸಿದಾನೆ ಅಂದ್ರೆ ನಿಮ್ಮನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳು. ಭಗವಂತ ಯಾವುದೋ ಒಂದು ಇಚ್ಛಾಶಕ್ತಿಗೆ ಕಳ್ಸಿರ್ತಾನೆ, ನಿಮ್ಮಿಂದ ತುಂಬಾ ಕೆಲಸ ಮಾಡ್ಸೋಕ್ ಕಳ್ಸಿರ್ತಾನೆ. ಇಷ್ಟು ಕುಗ್ಗಿ ಕೂತ್ಕೋಬೇಡಿ. ಹೌದು, ಒಂದು ದೊಡ್ಡ ಯುದ್ಧ ಗೆಲ್ಲಬೇಕು ಅಂದ್ರೆ ಈ ತರ ಸಣ್ಣ ಪುಟ್ಟ ಯುದ್ಧಗಳನ್ನ ಸೋಲೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಅವಮಾನಗಳನ್ನ ತಗೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಸಣ್ಣ ಪುಟ್ಟದಾಗಿ ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ ಮಕ್ಕಳ, ಏನೂ ಆಗೋಲ್ಲ. ಯಾರು ನಿಮ್ಮ ಗುರಿಯನ್ನ ನಿಲ್ಲಿಸ್ಲಿಕ್ಕಾಗೋಲ್ಲ. ನಾನು ಈಜುತ್ತೇನೆ ಎಂದು ನಿರ್ಧಾರ ಮಾಡಿದ ಮೇಲೆ, ನಾನು ಗೆಲ್ಲುತ್ತೇನೆ ಎಂದು ನಿರ್ಧಾರ ಮಾಡಿದ ಮೇಲೆ ನನ್ನನ್ನು ತಡೆಯುವ ಶಕ್ತಿ ಭಗವಂತನಿಗೂ ಇಲ್ಲ. ನೆನಪಿಟ್ಟುಕೊಳ್ಳಿ, ದಾಟ್ ಈಸ್ ಯು. ಅದು ನೀವೇ. ನನಗ್ ನಿಮ್ ಮೇಲೆ ನಂಬಿಕೆ ಇದೆ, ನನಗ್ ನಿಮ್ ಮೇಲೆ ನಂಬಿಕೆ ಇದೆ. ಈ ತರ ಕಣ್ಣೀರೆಲ್ಲ ಹಾಕೊಂಡು ಕುತ್ಕೋಬೇಡಿ ಮಕ್ಕಳೇ. ಇರ್ಲಿ, ಅವನ್ ಚೆನ್ನಾಗಿರ್ಲಿ ಬಿಡಿ, ನಮ್ಮವನೇ, ನಮ್ಮೂರವನೇ, ಇದ್ಕೊಳ್ಳಿ ಬಿಡಿ. ಅವರ ಮುಂದುಗಡೆ, ಅವಮಾನಗಳ ಮುಂದುಗಡೆ ಸಾಧಕರಾಗಿ ಬೆಳೆದು ನಿಲ್ಲೋಣ. ಹೌದು, 3700 ವಿದ್ಯಾರ್ಥಿಗಳಲ್ಲಿ ನನ್ನ ಗುರುಗಳ ಜೊತೆಲಿದ್ದಾಗ ನನಗೆ ಗೊತ್ತಿದೆ ನನ್ನ ಯೋಗ್ಯತೆ ಏನು ಅಂತ. ನಾನು ಅಂದ್ಕೊಂಡಿರ್ಲಿಲ್ಲ. ಇವತ್ತಿಗೂ ನನ್ನ ಗುರುಗಳ ನೆನಪಲ್ಲಿರೋದು ನಾನೊಬ್ಬನೇ, ಆ ಕುಟುಂಬದಲ್ಲಿ ನೆನಪಿಗಿರೋದು ನಾನೊಬ್ಬನೇ. ಬೆಳಗ್ತೀಯೋ ನೀನು ಅಂತ ಹೇಳಿದ್ರು, ನಿಮ್ ಮುಂದ್ಗಡೆ ನಿಂತಿದ್ದೇನೆ ನೋಡಿ ಮಕ್ಕಳು. ನನ್ನ ಮಾತು ಕೇಳಿ, ಏನೂ ಆಗೋಲ್ಲ, ಎಂಥದ್ದಾಗೋಲ್ಲ. ಸೋತು ಬಿಟ್ಟೆ ಅಂತ ಕುತ್ಕೋಬೇಡಿ ಮಕ್ಕಳು. ಅದು ಸೋಲಲ್ಲ, ಅದು ಈಸ್ ಟೆಸ್ಟೆಡ್ ಯುವರ್ ಪೇಷನ್ಸ್. ನಿಮ್ ತಾಳ್ಮೆನ ಪರೀಕ್ಷಿಸಿದ್ದಾನೆ. ನಿಮ್ಮಲ್ಲಿ ಮಲಗಿರುವಂತಹ ಸಿಂಹವನ್ನ ಬಡದೆಬ್ಸಿದ್ದಾನೆ. ಅವನು ಅಂದ್ಕೋಬಿಟ್ಟಿದ್ದಾನೆ ನೀವು ಯಾವುದೋ ಮೊಲ ಮೊಲ ಬಿಡಿ, ಪರವಾಗಿಲ್ಲ. ಆಮೆ ಪರವಾಗಿಲ್ಲ. ನಿಮ್ಮನ್ನ ತುಂಬಾ ನಾಯಿ ಅನ್ಕೋಬಿಟ್ಟಿದ್ದಾನೆ, ಪರವಾಗಿಲ್ಲ. ಗೇಟ್ ಹತ್ರನೂ ಎಂಟ್ರಿ ಇಲ್ಲ ಅಂತ, ಪರವಾಗಿಲ್ಲ. ನಿಮ್ಮ ಒಳಗಡೆ ಒಂದು ಸಿಂಹ ಇದೆ. ಸ್ವಾಭಿಮಾನಕ್ಕೆ ಬದುಕ್ತೇವೆ ಮಕ್ಕಳೇ. ನಮ್ಮಲ್ಲಿ ಕನ್ನಡದವರಿಗೆ ಸ್ವಾಭಿಮಾನ ಜಾಸ್ತಿ, ಕೆಚ್ಚು ಜಾಸ್ತಿ. ನಾವು ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಿ ಬದುಕಲೆ, ಹೋಗ ನೀನೇನಪ್ಪ ಕೊಡೋದು ನಿನ್ ಮುಖಕ್ಕೆ, ಹೋಗ ಮಂಗಳಾರತಿ ಅಂತ ಯೋಚನೆ ಮಾಡಬೇಡಿ ಮಕ್ಕಳೇ. ಅಷ್ಟು ಭಗವಂತ ಕಟುಕನಲ್ಲ ಮಕ್ಕಳೇ. ಸತ್ಯ ಹೇಳ್ತಾನೆ, ಅದಕ್ಕೆ ಸಾಕ್ಷಿ ನಾನೇ. ಎಲ್ಲೋ ಇದ್ದವನನ್ನ ನಿಮ್ಮ ಬಳಿ ಈ ಎತ್ತರದ ಸ್ಥಾನ, ಗೌರವ, ಪ್ರೀತಿ, ವಿದ್ಯೆ ಮೂಲಕ, ಜ್ಞಾನ ಮೂಲಕ ಕೊಟ್ಟಿದೆ ಅಂದ್ರೆ ಏನಿತ್ತು ನನ್ನ ಹಿಂದ್ಗಡೆ? ಯಾರಿದ್ರು ನನ್ನ ಹಿಂದ್ಗಡೆ ಇದ್ದಿದ್ದೇ ಆ ಭಗವಂತ, ನನಗೆ ಗುರುಗಳು, ನನ್ನಮ್ಮ ಬಿಟ್ರೆ ಇಲ್ಲಿದ್ದಂತ ಒಂದು ಕಿಚ್ಚು. ಏನೂ ಆಗೋಲ್ಲ, ಗೆಲ್ತೀರಿ. ಕಣ್ಣೀರ್ ಹಾಕ್ಬೇಡಿ, ಸಂಕಟ ಪಡಬೇಡಿ, ಕುಸಿದು ಕುತ್ಕೋಬೇಡಿ. ಪ್ರಪಂಚವೇನು ಹೋಗಲಿಲ್ಲ, ಮುಳುಗಲಿಲ್ಲ. That's it. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಮೇಷರಾಶಿ. ಚಂದ್ರ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿದ್ದಾನೆ. ಇರ್ಲಿ, ಉತ್ತರ ಫಾಲ್ಗುಣಿ ಕನ್ಯಾ ರಾಶಿಯಲ್ಲಿದ್ದಾನೆ. ಅರ್ಜುನ ಬೃಹನ್ನಳೆ ಆಗಿದೆ, ಅದಕ್ಕೆ ಉತ್ತರ ಫಾಲ್ಗುಣಿ ನಕ್ಷತ್ರ ಅಂದ್ರೆ ವೀರಂ ನಾಟ್ಯಂ ಎರಡೂ ಬರುತ್ತೆ ಅಂಥದ್ದೊಂದು ಭಾವ ಇವತ್ತು. ಆ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಕೆಲವೊಂದು ಸಮಯ ಬೃಹನ್ನಳೆ ಆಗಿರ್ಬೇಕಾಗುತ್ತೆ, ಹೌದು, ಪರವಾಗಿಲ್ಲ, ಇರೋಣಂತೆ. ಆಡ್ಕೋತಿದ್ದಾರೆ, ನಗಾಡಿಸ್ತಿದ್ದಾರೆ, ನಗುತ್ತಿದ್ದಾರೆ, ಪರವಾಗಿಲ್ಲ, ಇರೋಣ. ತಾಳಿದವನು ಬಾಳಿಯಾನು. ತಾಳಿದಂತ ಮೇಷರಾಶಿಯವರಿಗೆ ವಿಜಯ ಪ್ರಾಪ್ತಿಯ ದಿನ ಇವತ್ತು. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನ. ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ಕನ್ಸಲ್ಟೆನ್ಸಿ, ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಕೇಂದ್ರದಲ್ಲಿದ್ದಾನೆ. ತುಂಬಾ ಎತ್ತರದಲ್ಲೂ ಇರಬಾರದು, ತುಂಬಾ ಕೆಳಗಡೆಯೂ ಇರಬಾರದು ಮಗು. ಕೆಲವೊಮ್ಮೆ ಹೌದು, ನಾವು ಮಿಡಲ್ ಕ್ಲಾಸ್ ಇಸ್ ವೆರಿ ಹ್ಯಾಪಿ. ತುಂಬಾ ಎತ್ತರದವರಿಗೆ ಟೆನ್ಷನ್. ಹೌದು, ನಾವು ಹೇಳ್ತೀವಿ ಎತ್ತರ, ಯಾವ ಎತ್ತರದವರು ಬೈದಲ್ಲೇ ಬದುಕಬೇಕು ಅಂತ ಸೈಫ್ ಅಲಿ ಖಾನ್ ಮನೆ 12ನೇ ಫ್ಲೋರ್ ಅಂತ ನುಗ್ಗಿ ಹೊಡೆದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಗನ್ ಮ್ಯಾನ್ಗಳು, ಬಾಡಿ ಗಾರ್ಡ್ಗಳು, ಏನು ಅನ್ಕೊಂಡಿದಿರಿ? ಭಾರಿ ಶ್ರೀಮಂತ, ಕೇಡುಗಾಲ ಅನ್ನೋದು ಬಂತು ಅಂದ್ರೆ ಎಲ್ಲಿದ್ರು ಹುಡ್ಕೊಂಡು ಬಂದ್ ಬಡಿಯುತ್ತೆ. ತುಂಬಾ ಎತ್ತರಕ್ಕಿದ್ರೆ ಅದೇ ಭಾರ. ಅವರನ್ನೇ ನೋಡ್ತಿರ್ತಾರೆ, ಅವ್ನು ತುಂಬಾ ದೊಡ್ಡವನ್ ಕಾಣೋ, ಹಾಕೋ ಇವನಿಗೆ ಏಟು ಅಂತ. ತುಂಬಾ ಚಿಕ್ಕವನ ಮೇಲೂ ಹೊಡೆದು ಬಿಡ್ತಾರೆ. ಮಧ್ಯದಲ್ಲಿ ಇದ್ದೀವಿ ಅಂದ್ರೆ ಜಾರ್ಕೊಂಡು ಹೋಗ್ಬಿಡ್ತೀವಿ, ಹೋಗಿ ಸ್ವಾಮಿ ಅನ್ಬಿಡ್ತಾರೆ ಅಷ್ಟೇ. ಇವತ್ತು ಮಧ್ಯದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದು. ತುಂಬಾ ಎತ್ತರದ ಆಲೋಚನೆ ಬೇಡವೇ ಬೇಡ. ಐ ಆಮ್ ಹ್ಯಾಪಿ ಟು ಬಿ ಮೀಡಿಯಂ, ಸಾಕು. ಜೇಬ್ ತುಂಬಾ ದುಡ್ಡಿದ್ರೆ ಸಾಕು, ಕೈ ತುಂಬಾ ದುಡ್ಡಿದ್ರೆ ಸಾಕು, ಅದಕ್ಕೆ ಮೀರಿದ ದುಡ್ಡು ಇರಬಾರ್ದು, ತೀರಾ ತಲೆ ಕೆಡಿಸುತ್ತೆ. ಮಿಥುನ ರಾಶಿ ಚೆನ್ನಾಗಿದೆ. ಭಾಗ್ಯದಲ್ಲಿರತಕ್ಕಂಥ ಸೂರ್ಯ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಸ್ವಂತ ಕಾರ್ಯ, ಸ್ವಂತ ಕನ್ಸಲ್ಟೆನ್ಸಿ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಟೆಕ್ ಕನ್ಸಲ್ಟೆನ್ಸಿ, ಆಟೋಮೊಬೈಲ್ ಕನ್ಸಲ್ಟೆನ್ಸಿ, ಇಂತಹವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಕಟಕ ರಾಶಿ ಚೆನ್ನಾಗಿದೆ. ಧೈರ್ಯಂ, ಸ್ಥೈರ್ಯಂ, ಸಮಾಧಾನಂ. ತುಂಬಾ ಯಾವ ಕೆಲಸವನ್ನು ಮಾಡಲು ಕೂಡ 3ನೇ ಮನೇಲಿ ಚಂದ್ರ, ಅದು ಸೂರ್ಯನ ಸಾರದಲ್ಲಿ ಧನಾಧಿಪತಿಯ ಸ್ಥಾಯಿಯಲ್ಲಿ. ನೀವು ಇವತ್ತು ಎಷ್ಟು ಧೈರ್ಯವಾಗಿ ಮುಂದಕ್ಕೆ ಹೋಗ್ತಿರೋ, ಧೈರ್ಯ ಸಾಹಸೆ ಲಕ್ಷ್ಮಿ, ಎಲ್ಲ ಕೆಲಸ ಗೆಲ್ತೀರ. ಭಯ ಪಟ್ರೆ ಏನ್ ಗೊತ್ತಾ ಮಕ್ಕಳೇ, ನಮ್ಮ ನೆರಳು ಕೂಡ ನಮ್ಮನ್ನು ಭಯ ಪಡಿಸ್ಬಿಡುತ್ತೆ. ಹೌದು, ನಮ್ಮ ಮನಸ್ಸಿದಾನಲ್ವಾ, ಅವನು ನಾವು ಹೇಗೆ ಇಟ್ಕೋತೀವೋ ಹಾಗೆ. ಗರ್ಜಿಸ್ತೀವಿ ಅಂದ್ರೆ ಅವನು ಗರ್ಜಿಸ್ತಾನೆ. ಇಲ್ಲ ಬಿಡಿ ಗುರುಗಳ, ನಮ್ಮ ಕೈಯಲ್ಲಿ ಆಗೋಲ್ಲ, ಅವನೇ ಹೇಳೋದು. ನಮ್ಮನ್ನ ಆ ಥರ ಕುಬ್ಜ ಮಾಡಿಸ್ತಾನೆ, ತಗ್ಗಿಸ್ತಾನೆ, ಬಗ್ಗಿಸ್ತಾನೆ. ಎಚ್ಚರಿಕೆ. ಕರ್ಕಾಟಕ ರಾಶಿ ಧೈರ್ಯವಾಗಿ ಹೆಜ್ಜೆ ಹಾಕಿ, ಎಲ್ಲ ಗೆಲು. ಇನ್ನು ಸಿಂಹ ರಾಶಿ ಬ್ಯೂಟಿಫುಲ್ ಡೇ. ಕೊಡುವುದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಸಂಗಾತಿ, ಮಿತ್ರರು, ಪಾಲುದಾರಿಕೆ, ಲೀಗಲ್ ಸಿಸ್ಟಮ್. ಶನಿ ಸೂರ್ಯ ಬುಧ ಅಂದಿದ್ದೆ ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ಲೀಗಲಿಂಗ್, ಜುಡಿಷಿಯಲ್, ಲಾಯರು, ಪೊಲೀಸು, ಪ್ರೊಫೆಷನಲ್ಸ್ ಆಗಿರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ಸ್ವಲ್ಪ ವಾಕ್ ಶುದ್ಧಿ ನೋಡಿಕೊಳ್ಳಿ, ಅಲ್ಲೊಂದು ಸಣ್ಣ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ ಕದನದೋಳ್ ಕಲಿಪಾರ್ಥ ನಮ್ ಕೆಣಕಿದವರುಂಟೆ.
ಆ ರೀತಿ ಇರ್ತೀರಿ. ಆಗತ್ತು, ಆ ತಾಕತ್ತು, ಆ ಓಡಾಟ, ಆ ಸುತ್ತಾಟ, ಬಲ, ಸ್ಥೈರ್ಯ, ಶಕ್ತಿ, ಚೈತನ್ಯ, ಅದ್ಭುತ. ಬಟ್ ಸೂರ್ಯನ ಪ್ರಭಾವ ಇರೋದನ್ನ ಒಂದ್ ಸ್ವಲ್ಪ ತಲೆನೋವಿಂದ ಬಳಲ್ತೀರಿ. ಮೈಗ್ರೇನು, ಪಿತ್ತ ಸ್ವಲ್ಪ ಜಾಸ್ತಿ ಆಗೋದು, ಈ ಏಳಿಕಾಯಿ ಅಂತ ಬರುತ್ತೆ. ನಿಮಗ್ ಸ್ವಲ್ಪ ತಲೆನೋವು ಜಾಸ್ತಿ, ಪಿತ್ತ ಓವರ್ ಹೀಟ್ ಆಗುತ್ತೆ. ಪಕ್ಕದಲ್ಲೇ ಸೂರ್ಯ ಅಲ್ವಾ, ಸೂರ್ಯನ ಮನೆ ಅಲ್ವಾ, ನೀವು ಸ್ವಲ್ಪ ಭೋಗವಂತರು. ಏಳಿಕಾಯಿ ಅಂತ ಕೇಳಿ, ಯಾರಾದ್ರೂ ಹೇಳ್ತಾರೆ. ಏಳಿಕಾಯಿ ಉಪ್ಪಿನಕಾಯಿ ಸಿಕ್ಬಿಟ್ರೆ ಅಂತೂ ಅದ್ಭುತ, ದಿನಾ ತಿನ್ನಿ. ಇಲ್ಲ ಕಾಡು ಜೀರಿಗೆ ಸಿಗುತ್ತೆ, ಹಳೆ ಹುಣಸೆ ಸಿಗುತ್ತೆ ಅದ್ಭುತವಾಗಿ, ಹಳೇ ಬೆಲ್ಲ, ತಾಟಿ ಬೆಲ್ಲ ಅಂತ ಹೇಳ್ತೇವೆ, ಕಪ್ಪು ಬೆಲ್ಲ, 3 ಸಮ ಪ್ರಮಾಣದಲ್ಲಿ ಹಾಕಿ ಕುಟ್ಟಿಬಿಟ್ಟು ಇಟ್ಕೊಳ್ಳಿ. ಒಂದ್ ಗೋಲಿ ತರ ಮಾಡಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ್ದ ಬಾಯಲ್ಲಿ ಹಾಕೊಳ್ಳಿ. ನಾನು ಹಾಕೋತೇನೆ, ನನಗೆ ಪಿತ್ತ ಜಾಸ್ತಿ, ಸೂರ್ಯ ವಿಪರೀತ, ತಕತೈ ಅನ್ನೋ ಹೆಡ್ಡೇಕ್ ಯಾವಾಗ್ಲೂ ಇರುತ್ತೆ ನನಗೆ. ಬಾಯಲ್ಲೆಲ್ಲ ಒಂಥರ ಉಣ್ಣಾದಾಗ ನಂಗೆ ಜಾಸ್ತಿ. ಡಾಕ್ಟರ್ ಮಾತಾಡಬಾರ್ದು ಅಂತಾರೆ, ಹೆಚ್ಚು ಮಾತಾಡೋದೇ ಕೆಲಸ. ನನ್ನ ಡಯಾಬಿಟಾಲಜಿಸ್ಟ್ ಕೂಡ ಹೇಳ್ತಾರೆ, ಹೆಚ್ಚು ಮಾತಾಡ್ಬೇಡಿ, ಶುಗರ್ ನಿಮ್ಗೆ ಯಾವಾಗಲೂ ಟಣ್ಣು 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 ಅಂತ ಹೊಡಿತಿರುತ್ತೆ ಅಂತಾರೆ. ಏನ್ ಮಾಡೋದು, ಮಾತಾಡ್ಲೇಬೇಕು. ಸೊ ಬೆಳಿಗ್ಗೆ ಎದ್ದಿದ್ದೆ ಇದನ್ನ ಮಾಡ್ಕೊಳ್ಳಿ. ಸೊ ದಟ್ ಮ್ಯಾನೇಜಸ್ ಯುವರ್ ಹೆಲ್ತ್ ವೈಸ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಬ್ಯೂಟಿಫುಲ್ ಡೇ, ಅಧಿಕಾರದ ದಿನ. ನಿಮ್ ತುಲಾ ರಾಶಿ, ನಾನು ನೆಮ್ಮದಿ ಇಲ್ಲ, ನನ್ನ ಪಕ್ಕದಲ್ಲಿರೋರು ನೆಮ್ಮದಿ ಆಗಿರೋಕ್ ಬಿಡಲ್ಲ. ಏನೋ ಕೊತ ಕುದೀತಿದ್ದೀರಿ. ಚಂದ್ರ ಸೂರ್ಯನ ಸಹದಲ್ಲಿ 12ನೇ ಮನೆಯಲ್ಲಿ ಮನೋಕಾರಕ, ಆತ್ಮಕಾರಕ, ಪಿತೃಕಾರಕನ ಭಾವದಲ್ಲಿ ಕುಳಿತಿರೋದ್ರಿಂದ ಇಲ್ದಿದ್ದ ಟೆನ್ಷನ್ಗಳೆಲ್ಲ ನೀವೇ. ಈ ಬಾಳೆಹಣ್ಣು ನಾನು 10 ರೂಪಾಯಿ ಕೊಟ್ಟು ತಂದಿದ್ದು ಜಾಸ್ತಿ ಆಯ್ತಾ, ಇಲ್ಲ ಇದು ಮಾರ್ತೀನ, ಇದು ಕೊಂಡ್ಕೋತೀನ, ಇದು ತಿಂದ್ರೆ ಜೀರ್ಣ ಆಗುತ್ತಾ, ಇದನ್ನ ಬಂದು ನಾನು ಬಂದವ್ರಿಗೆ ಬೆಳೆಸಿದ್ರೆ ಚೆನ್ನಾಗಿದೆ, ಏನೇನೇನೇನೇನೇನೋ. ಸೊ ಕೀಪ್ ಬಿಸಿ, ನಿಮಗೆ ಗೊತ್ತಿರೋದನ್ನೇ ಮಾಡಿ. ರನ್ನಿಂಗ್ ಮಾಡೋಕೆ ಹೋಗ್ಬೇಡಿ. ವಾಕಿಂಗ್ ಬರುತ್ತಾ, ವಾಕಿಂಗ್ ಮಾಡಿ, ಚೆನ್ನಾಗಿ ವಾಕಿಂಗ್ ಮಾಡಿ. ಧ್ಯಾನ ಮಾಡೋದಿಷ್ಟ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡೋದಿಷ್ಟ ಪ್ರಾರ್ಥನೆ ಮಾಡಿ, ಓದೋದಿಷ್ಟ ನಿಮಗೆ ಯಾವ್ದಿಷ್ಟು ಇವತ್ತು ಹೆಚ್ಚೆಚ್ಚಾಗಿ ಮಾಡಿ. ಇಷ್ಟಪಟ್ಟಿದ್ದು ಗೊತ್ತಿರುವುದು ಮಾಡಿ, ಗೊತ್ತಿಲ್ದಿರೋದು ಮಾಡಕ್ ಹೋಗ್ಬೇಡಿ. ಚಂದ್ರ ಮಲಗ್ ಕೂತಿದ್ದಾನೆ. ಸೊ ಆತ್ಮಕಾರಕ ಸಾರದಲ್ಲಿ ಬುದ್ಧಿಕಾರಕನ ಮನೇಲಿ ಕುಳಿತಿರೋದ್ನ ಬುದ್ಧಿ, ಮಾತು, ಆಲೋಚನೆ ಎಲ್ಲ ಎಡವಟ್ಟುಗಳು ಮಾಡಿಸುತ್ತೆ. ಹುಷಾರ್. ವೃಶ್ಚಿಕ ರಾಶಿಗೆ ಅದಲ್ಲ. ಬುದ್ಧಿ, ಮಾತು, ಆಲೋಚನೆ ಎಲ್ಲ ನಾಗಾಲೋಟವಾಗಿರುತ್ತೆ. ಸ್ಯಾಟರ್ಡೆ ಇವತ್ತು ಬ್ಯೂಟಿಫುಲ್ ಡೇ. 11ನೇ ಮನೆಯಲ್ಲಿ ಚಂದ್ರ ಇರೋದು ಅದ್ಭುತ. ಅದ್ರಲ್ಲೂ ಬುದ್ಧಿಯ ಮನೆಯಲ್ಲಿ ಆತ್ಮಕಾರಕನ ದಶಮಾಧಿಪತಿಯ ಸಾರದಲ್ಲಿರೋದ್ರಿಂದ ಇವತ್ತು ನೀವು ಅಂದುಕೊಂಡಂತ ಎಲ್ಲಾ ಕೆಲಸವೂ ವಿಜಯವೇ. ಯಾವ ಕೆಲಸವಾದರೂ ಈಜೋದೇ ಈಜ್ತೀನಂತೆ, ಈಜೋದು ಬರುತ್ತಲ್ವಾ. BCom ಮಾಡ್ಬಿಟ್ಟಿದ್ರೆ ಯಾಕೆ CA ಮಾಡಬಾರ್ದು, ಯಾಕೆ MCom ಮಾಡಬಾರ್ದು, ಯಾಕೆ MEd ಮಾಡಬಾರ್ದು, ಯಾಕೆ PhD ಮಾಡಬಾರ್ದು. ಲಗಾಮ್ ಹಾಕೋಣ ಅಂತೆ. 10 ಕಿಲೋಮೀಟರ್ ಏನು, 50 ಕಿಲೋಮೀಟರ್ ಹೋಗಬಲ್ಲೆ. ನಿರ್ಧಾರ ಮಾಡಿದ ಮೇಲೆ ನನ್ನನ್ನು ನಿಲ್ಲಿಸುವವರು ಯಾರು? ಇವತ್ತು ಹೋಗಿ ಈಜಿ, ಎಲ್ಲ ಈಜ್ಕೊ ಬರ್ತದೆ. ಧನಸು ರಾಶಿ, ವಿಜಯ ಪ್ರಾಪ್ತಿ. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ಸ್ವಂತ ಉದ್ಯೋಗ, ಸ್ವಂತ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಆರ್ಟ್ ಕನ್ಸಲ್ಟೆನ್ಸಿ, ಅದ್ಭುತ ಪ್ರಗತಿ. ಮಕರ ರಾಶಿ, ಈಗ ಭಾಗ್ಯೋದಯ. ಸ್ವಲ್ಪ ಮಾತು ಜಾಗ್ರತೆ, ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಸ್ನೇಹಿತರು, ಸರ್ಕಾರಿ ಮಟ್ಟದ ಕೆಲಸ, ಲೇವಾದೇವಿ, ಕಾಂಟ್ರಾಕ್ಟ್ಗಳು ನೋಡ್ಕೊಳ್ಳೋದು, ಇನ್ನೊಬ್ಬರ ಕೆಲಸಗಳು ಮಾಡಿಸ್ಕೊಡ್ತಕ್ಕಂಥದ್ದು, ಮೈಂಟೈನ್ ಮಾಡತಕ್ಕಂಥದ್ದು, ವಿಜಯ ಪ್ರಾಪ್ತಿ. ಸ್ವಲ್ಪ ಸಿಟಿಗೆ ಎದ್ದು ಬಿಡ್ತೀರಿ ಇವತ್ತು. ಇಲ್ಲ ನಿಮ್ಮನ್ನು ಸಿಟಿಗೆ ಹೇಳೋವಾಗ ಮಾಡ್ತಾರೆ. ಧನ್ಯೋಸ್ಮಿ ಅನ್ನಿ. ಬಡವನ ಕೋಪ ದವಡೆಗೆ ಮೂಲ. ನಮ್ಗೆ ಯಾಕೆ ಮಕ್ಕಳೇ ಇನ್ನೊಬ್ಬರ ಮೇಲೆ ಕೋಪ? ಇರೋದೇ ಪ್ರಪಂಚ ಹೀಗೇನೆ. ಆಯ್ತಣ್ಣ ನೀನ್ ದೊಡ್ಡವ್ರು, ನೀನ್ ದೊಡ್ಡವನಿಗೆ ಅಂದ್ಬಿಡಿ. ಬೇಡವೇ ಬೇಡ. ನಾನು ಸಣ್ಣವನೇ ಆಯ್ತು, ನಾನು ಚಿಕ್ಕವನೇ ಆಯ್ತು, ಈ ರೀತಿ ಅಂದುಕೊಳ್ಳಿ. ಇವತ್ತು ಅರ್ಧ ವಿಜಯ ನಿಮ್ಮ ತಟ್ಟೆಯಲ್ಲಿ. ಇನ್ನು ಕುಂಭರಾಶಿ, ಚಂದ್ರ ಅಷ್ಟಮದಲ್ಲಿ, ಸೂರ್ಯನ ಸಾರದಲ್ಲಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಆಗು ಹೋಗುಗಳು ಸ್ವಲ್ಪ ಎಳೆದಾಟ ಅನ್ನತಕ್ಕಂಥದ್ದು, ಅಂತಹ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಟೆನ್ಷನ್. ಕುಂಭದಲ್ಲಿ ಸೂರ್ಯ ಅಲ್ವಾ, ತಲೆ ಕೆಡಿಸ್ತಾನೆ. ಬಟ್ ಆಗುತ್ತೆ. ಶಿವಾಲಯಗಳಲ್ಲಿ ಒಂದು ಪುಟ್ಟದಾಗಿ ಒಂದು ಅರ್ಚನೆ, ಸೇವನೆ, ಶಿವಾಲಯಕ್ಕೆ ಹೋಗಿ ಬನ್ನಿ, ನೆಚ್ಚಿನ ಶಿವಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಶಕ್ತಿ ದೇವತೆಯ ಪೂಜೆಗೆ ಹೋಗಿ ಬನ್ನಿ, ಖಂಡಿತ ಯಶಸ್ಸಾಗತಕ್ಕಂಥದ್ದಾಗುತ್ತೆ. ಅದ್ಭುತ. ಅಂದ್ರೆ ಸೂರ್ಯ ನಿಮ್ಮನೇಲೇ ಇದ್ದಾನೆ, ಸಪ್ತಮಾಧಿಪತಿ. ಈ ಸರೆಂಡರ್ಡ್. ನಿಮ್ಮ ಅಪ್ಪ ಕೂಡ ನಿಮ್ ಮಾತು ಕೇಳೋದೆ, ದೊಡ್ಡವ್ರು ಕೂಡ ನಿಮ್ ಮಾತು ಕೇಳೋದೆ.
ಹಾಗಂತ ಹೇಳ್ಬಿಟ್ಟು ಏನೋ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ದೊಡ್ಡವರು ನಮ್ಮ ಮನೆಗೆ ಬಂದಿದ್ದಾರೆ, ಆಯ್ತು ಏನ್ ಮಾಡ್ತೀರಾ. ಕುಂಭರಾಶಿಯವರಿಗೆ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಂದೆಗೆ ಸಮಸ್ಯೆ ಬರುತ್ತೆ. ಈಗ ಅದನ್ನ ನೋಡ್ಕೊಳ್ಳಿ ಸ್ವಲ್ಪ. ಕುಂಭದಲ್ಲಿ ಸೂರ್ಯ ಅಲ್ವಾ, ಈಗ 100% ಅವ್ರ ಮುಖೇನ ಖರ್ಚು, ಆರೋಗ್ಯ ಖರ್ಚು, ಇಲ್ಲ ಅವರಿಂದ ಟೆನ್ಷನ್ನು, ಅನಗತ್ಯ ಏನೋ ಒಂದು ಒದ್ದಾಟ ತರಿಸ್ತಕ್ಕಂಥದ್ದು ಇರುತ್ತೆ. ಆಯ್ತು ದೊಡ್ಡವ್ರೆ, ನಮ್ ಕೈಲಿ ಏನಾಗುತ್ತೋ ಅದ್ ಮಾಡ್ತೀವಿ ಅಂತ ಹಿಂಗ ಅಂದ್ಬಿಡಿ ಅಷ್ಟೇ. ವಾದ ಬೇಡ ದೊಡ್ಡವ್ರ ಹತ್ರ, ತಂದೆ ಹತ್ರ ವಾದ ಬೇಡ. ನಿಜವೇ ಏನ್ ಮಾಡೋಣ, ಅವರು ತಂದೆಯೇ, ಅವ್ರ ಹೊಟ್ಟೆಲ್ ಹುಟ್ಟಿದ್ಮೇಲೆ ನಾವು ಅವರ ಮಗುವೆ, ಮಾತಾಡೋ ಆಗಿಲ್ಲ ಅಷ್ಟೇ. ಇವತ್ತು ಕಡಿಮೆ ಮಾತು, ಹೆಚ್ಚು ಕೆಲಸ. ಮೀನ ರಾಶಿ ಚೆನ್ನಾಗಿದೆ. ಚಂದ್ರ ಕೇಂದ್ರದಲ್ಲಿ ಸೂರ್ಯನ ಸಾರದಲ್ಲಿರೋದ್ರಿಂದ ಬ್ಯೂಟಿಫುಲ್. ಬಟ್ ಸೂರ್ಯ 12ನೇ ಮನೆಯಲ್ಲಿ ಕುಳಿತಿದ್ದಾನೆ. ಕೆಲವೊಂದು ಸರ್ಕಾರಿ ಪ್ರಾಜೆಕ್ಟ್ಗಳು, ಕೆಲಸಗಳು, ಕಾರ್ಯಗಳು, ಡಾಕ್ಯುಮೆಂಟೇಶನ್ ಆಫೀಸರ್ಸ್ ಆಗಿದ್ದೀರಾ, ಇಲ್ಲ ಅಂತ ಒಂದು ಕಾರ್ಯಗಳಿಗೆ ಓಡಾಡ್ತಿದ್ದೀರಾ, ಸ್ವಲ್ಪ ಲೀಗಲ್ ಬ್ಯಾಟಲ್ಸ್ ಇದೆ, ಗೌರ್ಮೆಂಟ್ ಬ್ಯಾಟಲ್ಸ್ ಇದೆ, ಏನೋ ಜುಡಿಷಿಯಲ್ ಪ್ರಾಬ್ಲಮ್ಸ್ ಆಗ್ತಿದೆ, ಸ್ವಲ್ಪ ಡಿಲೇ, ಮೆಸ್ಸಪ್, ಎಳೆದಾಟ ಅಂದಿದ್ದು ಖಂಡಿತ ಇವತ್ತು ಯಶಸ್ಸನ್ನು ನೋಡ್ತಕ್ಕಂಥ ಒಂದು ದಿನ. ಆದಷ್ಟು ವಿಪರೀತ ರಾಜಯೋಗ, 6ನೇ ಮನೆಯ ಸೂರ್ಯ 12ನೇ ಮನೆಯಲ್ಲಿದ್ದಾಗ ಆಗದ ಕೆಲಸಗಳು ಕೂಡ ಯಶಸ್ಸಾಗತಕ್ಕಂಥ ಆಗುತ್ತೆ. ತುಂಬಾ ದೂರದ ಕೆಲಸಗಳು, ದೂರದ ವ್ಯವಹಾರಗಳು, ದೂರದ ದೊಡ್ಡ ಪ್ರಾಜೆಕ್ಟ್ಗಳು ಯೋಚಿಸಿ, ಆಲೋಚಿಸಿ, ಚಿಂತಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಗೆಲುವು ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.